ನಿಮ್ಮ ಒಡಲ ಏರಿದ ಬಳಿಕ ನನಗೆ ಭಯ ಉಂಟೆ. ಚೆನ್ನಮಲ್ಲಿಕಾರ್ಜುನ. ಮಹಾಮಾನವತಾವಾದಿ ಬಸವಾದಿ ಪ್ರಮುಖರನ್ನು ಹಾಗೂ ವೀರ ವಿರಾಗಿಣಿ ವೈರಾಗ್ಯ ನಿಧಿ ಅಕ್ಕನ ಪಾದಕ್ಕೆ ನಮ್ಮವೆಂದು ನಮಸ್ಕರಿಸುತ್ತೇನೆ. ಅದೇ ರೀತಿ ವಿಜಯ ಮಹಾಂತ ಸ್ವಾಮಿಗಳ ಪಾದ ಪದ್ಮಗಳಲ್ಲಿ ದೊಡ್ಡಪ್ಪಾರ ಮಹಾಂತ ಸ್ವಾಮೀಜಿಯವರ ಪಾದ ಕಮಲದಲ್ಲಿ ನಮಸ್ಕರಿಸುತ್ತೇನೆ. ಪರಮ ಪೂಜ್ಯ ಶ್ರೀ ಗುರು ಮಹಾಂತ ಸ್ವಾಮಿಗಳನ್ನು ನೆನೆಸಿಕೊಂಡು ಇಲ್ಲಿ ನೆಲೆದಿರುವ ಎಲ್ಲ ಶರಣೆಯರಿಗೂ ಶರಣಾರ್ಥಿಗಳು. ಇಂದು ಗೌರಿ ಹುಣ್ಣಿಯ ಪ್ರಯುಕ್ತ ಸೇರಿರುವ ಎಲ್ಲ ಶರಣೆಯರಿಗೂ ಹಾಗೂ ಶರಣೆ ಈಗ ಹಾಡಿದ್ರಲ್ಲ ಸದುವಿನಯದ ಶರಣೆ ನೀಲಾಂಬಿಕೆ ಸ್ಮರಣೆಯ ದಿನೋತ್ಸವ. ಈ ದಿನೋತ್ಸವದ ಶುಭ ಸಂಧ್ಯೆಯಲ್ಲಿ ತಮ್ಮ ಅನುಭವವನ್ನು ನೀಡಲಿರುವ ಶರಣೆ ಸಹೋದರಿ ಸುವರ್ಣ ಕಂಪ್ಲಿಯವರನ್ನು ಈ ಸಭೆಗೆ ಸ್ವಾಗತಿಸುತ್ತೇನೆ. ಅದೇ ರೀತಿ ಈ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಶರಣೆ ಸವಿತಾ ಮಾಟೂರನ್ನು ಸ್ವಾಗತ ಕೋರುತ್ತೇನೆ. ಮತ್ತು ಈ ಸಭೆಗೆ ದಾಸೋಹ ಸೇವೆಯನ್ನು ನೀಡಿರುವ ದೇವಿಕಮ್ಮ ತಾಯಿ ಶರಣೆಯವರನ್ನು ಸ್ವಾಗತ ಕೋರುತ್ತೇನೆ. ಎಲ್ಲರೂ ನೆರೆದಿರೋರಿಗೆ ಶರಣಾರ್ಥಿಗಳು ಸ್ವಾಗತದೊಂದಿಗೆ ಎಲ್ಲರ ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನು ನೀಡುತ್ತಾ ಶರಣೆ ಅಕ್ಕಮ್ಮ ಪರಿಷತ್ತಿಯವರಿಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶರಣೆ ಸವಿತಕ್ಕ ಮಾಟೂರ್ ಅಧ್ಯಕ್ಷರು ಅಕ್ಕನ ಬಳಗ ಅವರಿಗೆ ಶರಣೆ ಅಕ್ಕಮ್ಮ ಕಂಕೂರ್ ಅವರಿಂದ ವಚನಗಳನ್ನು ಶರಣೆ ಸುವರ್ಣ ಕಂಪ್ಲಿ ಅವರಿಗೆ ಶರಣೆ ಚನ್ನಿ ಶೇಖೋಟಿ ಅವರಿಂದ ವಚನಗಳನ್ನು ಕೊಡ್ತಾರೆ. ದಾಸೋಹ ಈ ದಿನ ಒಂದು ದಾಸೋಹದ ಸೇವೆಯನ್ನು ನೀಡಿದಂಥ ಶರಣೆ ದೇವಿಕಮ್ಮ ತಾಯಿ ಅವರಿಗೆ ಇವತ್ತು ಏನಂದ್ರೆ ಈ ಒಂದು ಟಿಪಾಯಿ ಒಂದು ಟೇಬಲ್ ಅವರು ಸೇವೆಯಲ್ಲಾಗಿದ್ದಾರೆ ನಮ್ಮ ದಾನಮಕ್ಕ ಅಂಗಡಿಯವರು. ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿದ ಪುಷ್ಪಾರ್ಪಣೆಯನ್ನ ಸಾಹಿತಿಗಳಾದ ಶರಣೆ ಸುವರ್ಣ ಕಂಪ್ಲಿ ಅವರ ಒಂದು ಪರಿಚಯ ಶರಣೆ ಗಿರ್ಜಕ್ಕ ಅವರಿಂದ ಶುರು ಆಗದೆ ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ಕೂಡಲ ಸಂಗಮ ದೇವರ ನಿನೆಯುತ್ತಲೇ ನಿಂತಿರಬೇಕು. ಯುವಚಂದಂಗೆ ನಮ್ಮ ಕಂಪ್ನಿಯವ್ರ ಪರಿವಾರ ಐತೆ. ಅವ್ರ ಮಂಥನ ಭಾಳ ಅಂದರೆ ಮಠಕ್ಕೆ ಆತ್ಮೀಯರಾದಂಥ ಮಂಥನ. ರಾಮಣ್ಣಪ್ಪರಂತೂ ದೊಡ್ಡಜ್ಜರಿಗೆ ಬಲಗೈ ಇದ್ದಂಗಿದ್ರು. ದೊಡ್ಡಜ್ಜರು ಯಾವಾಗಲೂ ಅವ್ರ ಮನೆ ಸರಾವು ಬರ್ತಿದ್ವಿ. ಗುರುಮಂತಪ್ಪಳವರು ಅಷ್ಟೇ ಏನು ಸಲಹೆ ಸೂಚನೆ ಸಹಿತ ರಾಮಣ್ಣವ್ರು ಭಾಳ ಆತ್ಮೀಯವಾಗಿ ಕೊಡ್ತಿದ್ರು. ಅಂಥವ್ರ ಮನೆ ಸಸ್ಯಾಗದಂತ ನಮ್ಮ ಕಂಪ್ನಿ ಇವತ್ತು ನಮ್ಮ ಗೆಸ್ಟ್ ಆಗೋದಿಲ್ಲ ನಮ್ಮೆಲ್ಲರ ಭಾಗ್ಯ ಅನ್ಕೊತೀವಿ. ಮಾಟರು ನಮ್ಮ ನೀವು ಹೇಳ್ಬೇಕಾದ್ರೆ ಎಲ್ಲರನ್ನ ಬೇರೆ ಕಳಿಸಿ ಬಿಡೋಣ ಅವರು ಫಸ್ಟ್ ಶರಣಾರ್ಥಿ ಹೇಳ್ತೀವಿ. ಆಮೇಲೆ ತವ್ವಾರ ದಾಸಮಣ್ಣರ ಅವ್ರಿಗೂ ಶರಣಾರ್ಥಿ. ನಮ್ಮ ಕಂಪ್ನಿಗೆ ನಮ್ಮ ಅಣ್ಣಾರಂತ ಅವ್ರು ನನಗೆ ಎಲ್ಲರೂ ಆಕ್ಟಿವ್ ಕೆಲಸ ಮಾಡ್ತಿರ್ತಾರೆ. ಮಠದ ಕಾರ್ಯ ಇರಲಿ, ನಾವು ಅಕ್ರಮದವ್ರಿಗೆ ಬಸ್ ಕೊಡೋದಂತವ್ರೆ ಬಸ್ ಕೊಡೋದಲ್ಲ. ನಾವೇನು ಹೋಗ್ತೀವಿ ಅಂದರೆ ಕಾಲೇಜ್ದಾಗ ನಾವು ಕೇಳೋಲ್ಲ, ಸ್ಕೂಲ್ದವ್ರೆ ಕೇಳೋದು. SN ಸ್ಕೂಲ್ದಾಗ ಬಸ್ ಎಲ್ಲ ಕೊಡ್ತಾರೆ. ಅವ್ರಿಗೆ ಇಬ್ಬರು ಮುದ್ದಾದ ಮಕ್ಕಳೇ. ಅವರಿಗೆ ಬಸವಾದಿ ಪ್ರಭುರು ಅಕ್ಕಮಾದೇವಿ ಹಿಂಗೆ ಅವರೆಲ್ಲ ಸೇವೆ ಮಾಡೋಕ್ಕೆ ಶಕ್ತಿ ಕೊಡಲಿ, ಒಳ್ಳೆ ಸ್ವಸ್ಥರು ಬರಲಿ ಅಂತ ಹಾರೈಸಿ ನಮ್ಮ ಕಂಪ್ನಿ ಸುವರ್ಣ ಪರಿಚಯ ಉಳಿಸ್ತೀವಿ. ಶರಣಾರ್ಥಿ ಸ್ವೀಟಾಗಿ ಮಾಡಿದ್ವಿ. ಅತ್ಯಂತ ಚಿಕ್ಕದಾಗಿ ಮತ್ತು ಚುಕ್ಕದಾಗಿ ಪರಿಚಯವನ್ನು ಮಾಡಿಕೊಟ್ಟಂಥ ಶರಣೆ ಗಿರ್ಜಕ್ಕ ಶಿವಬಾಲ ಅವರಿಗೆ ಶರಣಾರ್ಥಿಗಳು. ಇಂದಿನ ವಿಶೇಷ ಏನಂತಂದ್ರೆ ವಿಚಾರಪತ್ನಿ ಬಸವಣ್ಣನವರ ವಿಚಾರಪತ್ನಿಯಾದಂತಹ ಶರಣೆ ತಾಯಿ ನೀಲಾಂಬಿಕಾ ತಾಯಿಯವರ ಒಂದು ಶರಣೋತ್ಸವ. ಅವರ ಒಂದು ಕುರಿತಾಗಿ ಅವರ ಒಂದು ಜೀವನ ಪರಿಚಯ ಮತ್ತು ವಚನ ವಿಶ್ಲೇಷಣೆಯನ್ನು ಶರಣೆ ಇಂದಿನ ಮುಖ್ಯ ಅತಿಥಿಗಳಾದ ಸುವರ್ಣ ಕಂಪ್ನಿಯವರು ಇಂದಿನ ಅನುಭವವನ್ನು ನಡೆಸ್ಕೊಡ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತೇವೆ.
ಗುರು ಬಸವಲಿಂಗಾಯ ನನಗೆ ಲಿಂಗವು ನೀವೇ ಬಸವಯ್ಯ, ನನಗೆ ಸಂಘವು ನೀವೇ ಬಸವಯ್ಯ, ನನಗೆ ಪ್ರಸಾದವು ಪ್ರಾಣವು ನೀವೇ ಬಸವಯ್ಯ, ನನಗೆ ಪ್ರಸಾದವು ನೀವೇ ಬಸವಯ್ಯ, ನನಗೆ ಪ್ರಭೆಯ ಮೂರ್ತಿಯೂ ನೀವೇ ಬಸವಯ್ಯ, ನನಗೆ ಸಂಗಯ್ಯ ನೀವೇ ಬಸವಯ್ಯ. ಬಸವಾದಿ ಶರಣರನ್ನು ಸ್ಮರಿಸುತ್ತಾ ಚಿತ್ತರಿಗೆ ಚಿಜ್ಯೋತಿ ಶ್ರೀ ವಿಜಯ ಮಹಾಂತ ಶಿವಯೋಗಿಗಳನ್ನು ಸ್ಮರಿಸುತ್ತಾ ಬಸವ ತತ್ವ ಹರಿಕಾರರಾದ ಡಾಕ್ಟರ್ ಮಹಾಂತ ಸ್ವಾಮಿಗಳವರನ್ನು ಸ್ಮರಿಸುತ್ತಾ ಮಾತೃ ಸ್ವರೂಪಿಗಳಾದ ಗುರುಮಾಂತ ಶ್ರೀಗಳ ಚರಣಗಳಿಗೆ ಶರಣೆಂದು ವೀರ ವೀರಾಗಿಣಿ ಅಕ್ಕ ಮಹಾದೇವಿಗೆ ಶರಣೆಂದು ಇಲ್ಲಿ ನೆರೆದಿರುವ ಎಲ್ಲ ಶರಣೀಯರಿಗೂ ಶರಣು ಶರಣಾರ್ಥಿಗಳು. ಇಂದು ಗೌರಿ ಹುಣ್ಣಿಮೆ, ನೀಲಾಂಬಿಕೆಯ ಸ್ಮರಣೆ. ದೊರೆತ ವಚನಗಳು 288. ವಚನಾಂಕಿತ ಸಂಗಯ್ಯ. ಕಳಚೂರು ರಾಜವಂಶದ ಬೇರ್ಮಾಡಿಯ ಮಗನಾದ ಬಿಜ್ಜಳ ಕಲ್ಯಾಣದಲ್ಲಿ ಚಾಲುಕ್ಯ ರಾಜವಂಶದ ಅಡಿಯಲ್ಲಿ ಮಂಗಳವಾಡಿಯಲ್ಲಿ ರಾಜಸ್ಥಾನವನ್ನು ಹೊಂದಿದ್ದ. ಬೇರ್ಮಾಡಿಯ ರಾಜನು ನಂಬಿಗಸ್ತ ಮತ್ತು ಸ್ನೇಹಿತ. ಸಿದ್ದರಸ ಬಿಜ್ಜಳನ ಆಳ್ವಿಕೆಯಲ್ಲಿ ದಂಡನಾಯಕನಾಗಿ ಸೇವೆ ಸಲ್ಲಿಸುತ್ತಿದ್ದರು. ಬೇರ್ಮಾಡಿಯವರು ತೀವ್ರ ಅನಾರೋಗ್ಯಕ್ಕೆ ಒಳಗಾದಾಗ ಅವರ ಯುವಕ ಬಿಜ್ಜಳನ ಸುರಕ್ಷತೆಯನ್ನು ಸಿದ್ದರಸರಿಗೆ ವಹಿಸಿದರು. ದುರದೃಷ್ಟವಶ ಬಿಜ್ಜಳನ ತಾಯಿ ತನ್ನ ಪತಿಯ ಅಂತ್ಯಕ್ರಿಯೆಯಲ್ಲಿ ಆತ್ಮಾಹುತಿಯಾಗಲು ನಿರ್ಧರಿಸಿದಳು. ಈ ದುರಂತ ಘಟನೆಯ ಸಂದರ್ಭದಲ್ಲಿ ಬಿಜ್ಜಳನ ತಾಯಿ ತನ್ನ ಕಿರಿಯ ಮಗನಾದ ಕರ್ಣದೇವನನ್ನು ನೋಡಿಕೊಳ್ಳಲು ಸಿದ್ದರಸರ ಪತ್ನಿಯಾದ ಪದ್ಮಗಂಧಿಗೆ ವಿನಂತಿಸಿಕೊಳ್ಳುತ್ತಾಳೆ. ಪದ್ಮಗಂಧಿ ತನ್ನ ಸ್ವಂತ ಮಗಳಾದ ನೀಲಲೋಚನೆಯೊಂದಿಗೆ ಕರ್ಣದೇವನನ್ನು ಕೂಡ ಬೆಳೆಸುತ್ತಾಳೆ. ನೀಲಾಂಬಿಕೆ ಮತ್ತು ಕರ್ಣದೇವ ಬಿಜ್ಜಳನೊಂದಿಗೆ ಒಂದೇ ಕುಟುಂಬದವರಂತೆ ಬೆಳೆಯುತ್ತಾರೆ. ಕಾಲಕ್ರಮೇಣ ಸಿದ್ದರಸ ಮತ್ತು ಪದ್ಮಗಂಧಿ ನಿಧನರಾಗುತ್ತಾರೆ. ನಂತರ ಬಿಜ್ಜಳನು ನೀಲಾಂಬಿಕೆಯನ್ನು ಅರಮನೆಗೆ ಕರೆದುಕೊಂಡು ಬರುತ್ತಾನೆ. ಬಿಜ್ಜಳನು ಮಂಗಳವಾಡಿಯಿಂದ ಕಲ್ಯಾಣಕ್ಕೆ ಬರುತ್ತಾನೆ. ಬಿಜ್ಜಳನ ಅರಮನೆಯಲ್ಲಿ ನೀಲಾಂಬಿಕೆ ಸಾಕು ತಂಗಿಯಾಗಿ ಬೆಳೆಯುತ್ತಾಳೆ. ಬರಹಗಾರರ ಪ್ರಕಾರ ನೀಲಲೋಚನೆಯ ಮೊದಲ ಹೆಸರು ಮಾಯಾದೇವಿ. ಮದುವೆಯಾದ ಮೇಲೆ ನೀಲಾಂಬಿಕೆ ಎಂದು ಬದಲಾಗಿದೆ. ಗಂಗಾಂಬಿಕೆಯೊಡನೆ ಬಸವಣ್ಣನವರು ವಿವಾಹವಾಗಿ ಬಸವಣ್ಣನವರು ಕರಣಿ ಕಾಯಕವನ್ನು ಕೈಗೊಂಡರು. ಕಲ್ಯಾಣದಲ್ಲಿ ಹೊಸ ಸಂಸಾರ ಹೂಡಿದರು. ಬಿಜ್ಜಳನು ಸಿಂಹಾಸನದ ಕೆಳಗೆ 64 ಕೋಟಿ ಧನವನ್ನು ಕಂಡುಹಿಡಿದರು. ಅದರಿಂದ ಸಂತೋಷಗೊಂಡ ಬಿಜ್ಜಳನು ಬಸವಣ್ಣನವರಿಗೆ ಮಂತ್ರಿ ಪದವಿಯನ್ನು ಕೊಟ್ಟನು ಮತ್ತು ಸಾಕು ತಂಗಿಯಾದ ನೀಲಾಂಬಿಕೆಯನ್ನು ಒಟ್ಟು ಮದುವೆ ಮಾಡಿದರು. ಚಿಕ್ಕಂದಿನಲ್ಲಿಯೇ ತಂದೆ ತಾಯಿಯನ್ನು ಕಳೆದುಕೊಂಡ ನೀಲಾಂಬಿಕೆ ಬಿಜ್ಜಳನ ಅರಮನೆಯಲ್ಲಿ ಬೆಳೆದಿರುವುದರಿಂದ ಸಂಗೀತ ಸಾಹಿತ್ಯಗಳ ಅಭ್ಯಾಸವನ್ನು ಬಲ್ಲಿದವಳಾಗಿದ್ದಾಳೆ. ವಿನಯ ವಿದ್ಯಾಭರಿತಳಾದ ನೀಲಾಂಬಿಕೆ ಬಸವಣ್ಣವರ ಆತ್ಮಶಕ್ತಿ ಮೃದು ಹೃದಯಕ್ಕೆ ಮಾರು ಹೋಗಿ ತನ್ನನ್ನು ತಾನು ಸಂಪೂರ್ಣವಾಗಿ ಬಸವಣ್ಣವರಿಗೆ ಅರ್ಪಿಸಿಕೊಂಡಳು. ಬಸವಣ್ಣನವರ ಪತಿಯಾಗಿ ಗುರುವಾಗಿ ಆರಾಧ್ಯ ದೈವವಾದರು. ಕಾಯಕವೇ ಕೈಲಾಸವೆಂಬ ಬಸವವಾಣಿಯನ್ನು ಮನಗಂಡ ನೀಲಾಂಬಿಕೆ ಮಹಾಮನೆಯ ದಾಸೋಹದ ಕಾರ್ಯಭಾರವನ್ನು ಹೊತ್ತಳು. ನಿತ್ಯವೂ ಮಹಾಮನೆಗೆ ಆಗಮಿಸುವ ಲಕ್ಷದ ಮೇಲೆ 96,000 ಜಂಗಮರಿಗೆ ದಾಸೋಹ ಮಾಡಿಸುವ ಮಹಾತಾಯಿಯಾದಳು. ದಾಸೋಹದ ಕಾರ್ಯವನ್ನು ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸುತ್ತಿದ್ದಳು. ನೀಲಾಂಬಿಕೆ ತನ್ನ ಆತ್ಮಶಕ್ತಿಯ ಬಲದಿಂದ ಬಸವಣ್ಣವರ ಜಂಗಮ ಪ್ರೇಮಕ್ಕೆ
ಭಕ್ತಿಗೆ ಮೂಲಾಧಾರವಾಗಿದ್ದಳು. ಶರಣೆಮ್ಮಿ ಬಸವಣ್ಣ, ಬೇಡಿದವರಿಗೆ ಬೇಡಿದ್ದ ನೀಡುವ ಬಸವಣ್ಣ, ಕಳ್ಳರಲ್ಲಿಯೂ ಸಂಗಮನಾಥನನ್ನು ಕಂಡ ಅನುಭಾವಿ ಬಸವಣ್ಣನಂತಹ ಮಹಾ ಮಹಿಮನ ಪತ್ನಿಯಾಗಿ ಅವರ ಇಚ್ಛೆಯಂತೆ ಕಾರ್ಯಗೈದಳು. ಕಾಯಕ ಸುಲಭದ್ದಾಗಿರಲಿಲ್ಲ. ನೀಲಾಂಬಿಕೆ ಆದರ್ಶ ಪತ್ನಿಯಾದಳು. ನಿಜಭಕ್ತಿ ನೀಲಾಂಬಿಕೆ ಎಂದು ಪ್ರಸಿದ್ಧಿಯಾದಳು. ಬಸವಣ್ಣನಿಗೆ ವಿಚಾರ ಪತ್ನಿಯಾದಳು. ಪೃಥ್ವಿ ಗಗ್ಗಳೆ ಚೆಲುವೆ ಎಂದರು ಬಸವಣ್ಣನವರು. ನೀಲಾಂಬಿಕೆ ಏಕ ಮಾತ್ರ ಪುತ್ರ ಬಾಲಸಂಗಯ್ಯ ಕೆಲ ಕಾಲದಲ್ಲಿ ಲಿಂಗೈಕ್ಯನಾಗುತ್ತಾನೆ. ಮಗನ ಮರಣದಿಂದ ದುಃಖಿತಳಾಗಿ ಕೂಡಲಿಲ್ಲ. ಎಲ್ಲ ಶಿವನಿಚ್ಛೆ ಎಂದು ಮಹಾಮನೆಯ ಕಾರ್ಯದಲ್ಲಿ ನಿರತಳಾಗುತ್ತಾಳೆ. ಎಲ್ಲ ಶರಣೆಯರಿಗೂ ಮಾತೃ ವಾತ್ಸಲ್ಯವನ್ನು ಧಾರೆ ಎರೆಯುತ್ತಾಳೆ. ವೀರ ವಿರಾಗಿಣಿ ಅಕ್ಕ ಮಹಾದೇವಿ ತನ್ನ ಒಂದು ವಚನದಲ್ಲಿ ಅವ್ವ ನೀಲವ್ವನ ಮೋಹದ ಮಗಳಾಗಿ ಬೆಳೆದೆ ಎಂದು ಹೇಳಿಕೊಂಡಿದ್ದಾಳೆ. ನೀಲಾಂಬಿಕೆ ಸಂಗೀತ ಪ್ರವೀಣಳಾಗಿ ಬಸವಣ್ಣವರ ವಚನಗಳನ್ನು ಭಾವಪೂರ್ಣವಾಗಿ ಹಾಡುತ್ತಾ ದಾಸೋಹ ಸೇವೆ ಮಾಡುತ್ತಾ ಭಕ್ತಿಪೂರ್ವಕ ಜೀವನವನ್ನು ನಡೆಸುತ್ತಿದ್ದಳು. ಹಠಾತ್ತನೆ ಬಿಚ್ಚಳ ರಾಜನ ಬಸವಣ್ಣನವರನ್ನು ಗಡೀಪಾರು ಮಾಡುವುದಾಗಿ ಆದೇಶಿಸಿದರು. ಆಗ ಬಸವಣ್ಣವರು ಯಾರಿಗೂ ತಿಳಿಸದೆ ಕಲ್ಯಾಣವನ್ನು ತೊರೆದರು. ಈ ಸುದ್ದಿ ಕೇಳಿ ನೀಲಾಂಬಿಕೆಗೆ ಬಹಳ ನೋವಾಗುತ್ತದೆ. ಕೇಳಲೇ ಬಂದೆ ಎಂದು ಹಳಹಳವಾಗುತ್ತದೆ. ಹಡಪದ ಅಪ್ಪಣ್ಣವರನ್ನು ಕರೆದು, ಅಪ್ಪಣ್ಣನವರೇ, ನಾವು ಇಲ್ಲಿಯೇ ಸಂಗಮನಾಥನಲ್ಲಿ ಐಕ್ಯರಾಗುತ್ತೇವೆ. ಗಂಗಾಂಬಿಕೆ ನೀಲಾಂಬಿಕೆಗೆ ತಿಳಿಸಿ ಬನ್ನಿರಿ ಎನ್ನುತ್ತಾರೆ. ಅಪ್ಪಣ್ಣನವರು ಕಲ್ಯಾಣಕ್ಕೆ ಬರುತ್ತಾರೆ. ಅಪ್ಪಣ್ಣನಿಂದ ಈ ಸಂದೇಶವನ್ನು ಕೇಳಿ ನೀಲಾಂಬಿಕೆ ಮಹಾಮನೆಯ ಜವಾಬ್ದಾರಿಯಲ್ಲಿ ತೊಡಗಿಸಿಕೊಳ್ಳುತ್ತಾಳೆ. ಅವಳು ಹೆಣ್ತನವು ತಾತ್ವಿಕ ಚಿಂತನೆಗೂ ಮೀರಿದ್ದು. ಬಸವಣ್ಣವರಿಗೆ ಸಾಂತ್ವನ ಹೇಳಲು ಎಲ್ಲ ಶರಣೆಯರು ನೀಲಾಂಬಿಕೆಗೆ ಒತ್ತಾಯಿಸುತ್ತಾರೆ. ಹೋಗು, ಕೂಡಲ ಸಂಗಮಕ್ಕೆ ಹೋಗಿ ಬಾ ತಾಯಿ ಎನ್ನುತ್ತಾರೆ. ಆಗ ನೀಲಾಂಬಿಕೆ ಕೂಡಲ ಸಂಗಮಕ್ಕೆ ಹೊರಡುತ್ತಾಳೆ. ದಾರಿಯಲ್ಲಿ ಅವರನ್ನು ನೋಡುವ ಹಂಬಲದಿಂದ ಅನ್ನ ನೀರು ಸೇವಿಸದೆ ಬಸವಣ್ಣರನ್ನು ಕಾಣುತ್ತೇನೆ ಎಂದು ತನ್ನ ಕರದಿಷ್ಟ ಲಿಂಗವನ್ನು ಹಿಡಿದುಕೊಂಡು ಸಂಗಮನಾಥನನ್ನು ಜಪಿಸುತ್ತಾ ಕೂಡುತ್ತಾಳೆ. ಆಗ ಬಸವಣ್ಣವರು ಐಕ್ಯರಾಗಿದ್ದು ಕಂಡುಬರುತ್ತದೆ. ನೀಲಾಂಬಿಕೆ ದುಃಖದ ಮಡುವಿನಲ್ಲಿ ಮುಳುಗಿ ತಂಗಡಿಗೆಯಲ್ಲಿಯೇ ಲಿಂಗೈಕ್ಯವಾಗುತ್ತಾಳೆ ಎಂದು ಇತಿಹಾಸಕಾರರು ಹೇಳುತ್ತಾರೆ. ನೀಲಾಂಬಿಕೆಯ ಕೊನೆಯ ವಚನ: ನಡೆಯಲಿಲ್ಲ ನುಡಿಯಲಿಲ್ಲ, ನಡೆಯಲಿಲ್ಲ ನುಡಿಯಲಿಲ್ಲ, ಕಾಣಲಿಲ್ಲ ಕೇಳಲಿಲ್ಲ, ಕಾಣಲಿಲ್ಲ ಕೇಳಲಿಲ್ಲ, ಪ್ರಾಣವಿಲ್ಲ ಪ್ರಸಾದವಿಲ್ಲ ಪರಿಣಾಮವಿಲ್ಲ, ಪ್ರಾಣವಿಲ್ಲ ಪ್ರಸಾದವಿಲ್ಲ ಪರಿಣಾಮವಿಲ್ಲ, ಏನೂ ಇಲ್ಲ ಏನೆಂದೆನ್ನಲಿಲ್ಲ, ಏನೂ ಇಲ್ಲ ಏನೆಂದೆನ್ನಲಿಲ್ಲ ಸಂಗಯ್ಯ. ಬಸವಣ್ಣನವರು ಭಕ್ತಿ ಭಂಡಾರಿಯಾದರೆ ನೀಲಮ್ಮನವರು ಜ್ಞಾನ ಭಂಡಾರಿ ಎಂದು ಹೇಳಬಹುದು. ವಚನ ವಿಶ್ಲೇಷಣೆ: ಅಲ್ಲಮ್ಮನ ಸಂಘ, ಅಜಗಣ್ಣನ ಸಂಘ, ಕಕ್ಕಯ್ಯನ ಸಂಘ, ಚಿಕ್ಕಯ್ಯನ ಸಂಘ, ಎಲ್ಲರ ಸಂಘ, ಜತಿಗಳ ಸಂಘ, ಮಾನ್ಯರ ಸಂಘ, ಮುಖ್ಯರ ಸಂಘ, ಸಂಗಯ್ಯ ಎನ್ನ ಸಂಘ, ಎನ್ನ ಬಸವಯ್ಯನ ಸಂಘ. ನೀಲಾಂಬಿಕೆ ಜ್ಞಾನಮೂರ್ತಿಯಾಗಿ ಹಗಲಿರುಳು ಎಲ್ಲರ ಸೇವೆಯನ್ನು ಮಾಡುತ್ತಿದ್ದರು. ಬಹುತೇಕ ಶರಣೆಯರು ಹೆತ್ತವ್ವೇ ನೀಲವ್ವೆ, ಗುರುತಾಯಿ ನೀಲಮ್ಮ, ಅವ್ವ ನೀಲವ್ವೆ, ನಿಜ ಶರಣೆ ನೀಲಾಂಬಿಕೆ, ನೀಲಲೋಚನ ಎಂದು, ನೀಲಮ್ಮ ತಾಯಿ ಎಂದು, ನೀಲಾಂಬೆ ಎಂದು ಆತ್ಮೀಯತೆಯಿಂದ ಕಾಣುತ್ತಿದ್ದರು. ಬಸವಣ್ಣನವರು ನೀಲಮ್ಮನವರು ಶರಣೆಯರ ಸಮೂಹಕ್ಕೆಲ್ಲ ಅಪ್ಪ ಅವ್ವರಾಗಿದ್ದರು. ಅನ್ನದಾಸೋಹ, ಜ್ಞಾನ ದಾಸೋಹ, ಅನುಭವ ದಾಸೋಹ ಬಸವ ಮಹಾಮನೆಯಲ್ಲಿ ನಿರಂತರವಾಗಿ ನಡೆಯುತ್ತಿತ್ತು. ಅಲ್ಲಮ್ಮ, ಅಜಗಣ್ಣ, ದೋಹರ, ಕಕ್ಕಯ್ಯ, ಚಿಕ್ಕಯ್ಯ ಹೀಗೆ ಎಲ್ಲ ಶರಣರು
ಜೊತೆಗೆ ನೀಲಮ್ಮ ಭಕ್ತಿಪೂರ್ವಕವಾಗಿ ನಡೆದುಕೊಳ್ಳುತ್ತಿದ್ದಳು. ಮಾನ್ಯರ ಮುಖ್ಯರ ಜೊತೆಗೆ ಅನನ್ಯವಾಗಿಯೂ ನಡೆದುಕೊಳ್ಳುತ್ತಿದ್ದಳು. ಹೀಗೆ ಸರ್ವ ಶರಣರ ಸಂಘದಲ್ಲಿ ನೀಲಾಂಬಿಕೆ ಇವರೆಲ್ಲರ ಕಾರುಣ್ಯ ಪ್ರಸಾದವನ್ನುಂಡು ಮಹಾಮನೆಯಲ್ಲಿ ಸುಖಿಯಾದೇನು ಸಂಗಯ್ಯ ಎಂದು ಸದುವಿನಯದಿಂದ ಹೇಳುತ್ತಿದ್ದಳು. ಅನುಭವ ಮಂಟಪದ ಶರಣ ಸಂಕುಲ ಬಸವಣ್ಣನವರದು ಭಕ್ತಿಯ ಸಂಪತ್ತು, ಅಲ್ಲಮ್ಮ ಪ್ರಭುವಿನದು ವೈರಾಗ್ಯ ಸಂಪತ್ತು, ಚನ್ನ ಬಸವಣ್ಣನದು ಜ್ಞಾನದ ಸಂಪತ್ತು, ಮಡಿವಾಳ ಮಾಚಿದೇವರದು ನಿರ್ಮಲ ಕ್ರಿಯೆ ಸಂಪತ್ತು, ಸಕಲೇಶ ಮಾದರಸರದು ಶಾಂತಿಯ ಸಂಪತ್ತು, ಅಕ್ಕ ನಾಗಮ್ಮನವರದು ಯೋಗ ಸಂಪತ್ತು. ಈ ಎಲ್ಲ ಅನುಭವಿಗಳ ಸಂಘದಲ್ಲಿ ನೀಲಾಂಬಿಕೆಯದು ಲಿಂಗ ಪೂಜೆಯ ಸಂಪತ್ತು. ಈ ರೀತಿಯಾಗಿ 12ನೇ ಶತಮಾನದ ಶಿವಶರಣೆ ನೀಲಾಂಬಿಕೆ ಸ್ಮರಿಸುವುದು ನಮ್ಮೆಲ್ಲರ ಭಾಗ್ಯ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಅತ್ಯಂತ ಸೊಗಸಾಗಿ ನೀಲಮ್ಮ ತಾಯಿಯವರ ಬಗ್ಗೆ ಬಹಳ ವಿವರವಾಗಿ ತಿಳಿಸಿಕೊಟ್ರು. ಅವ್ರು ಹೆಂಗಂದ್ರೆ ಸರಳಾಗಿ ಅಗದಿ ಪಾಯಿಂಟ್ ಟು ಪಾಯಿಂಟ್ ಹೇಳ್ತಾ ಇರ್ತಾರಲ್ಲ ಹಂಗೆ ಅವರು ತಯಾರು ಮಾಡ್ಕೊಂಡು ಬಂದಿದ್ರು. ಆ ರೀತಿಯಾಗಿ ಹೇಳಿದಂಥ ಶರಣೆ ಸುವರ್ಣಕ್ಕ ಕಂಪ್ಲಿಯವರಿಗೆ ಅನಂತ ಶರಣಾರ್ಥಿಗಳು. ಜ್ಞಾನ ಕ್ರಿಯಾಗಳಿಂದ ಲಿಂಗದಲ್ಲಿ ನಿಬ್ಬೆರೆಗಾದ ನೀಲಮ್ಮನ ಪಾದದ ಕಂದ ನಾನು, ಪಾದದ ದಾಸ ನಾನು, ಪಾದದ ಪಾದಕ್ಕೆ ನಾನು, ಪಾದುಕೆಯ ಧೂಳಿ ನಾನು, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿ ಸಿದ್ದರಾಮೇಶ್ವರರು ಒಂದು ವಚನಗಳು ಹೇಳ್ತಾರೆ. ಅಂದ್ರೆ ಆ ತಾಯಿ ಅಂತಹ ವ್ಯಕ್ತಿತ್ವವನ್ನು ಪಡೆದುಕೊಂಡಿದ್ಲು. ಅಂದ್ರೆ ರಾಜಮನೆತನದ ಒಂದು ಹೆಣ್ಮಗಳಾದ್ರೂ ಸಹಿತ ಆಕೆ ಹೆಂಗಿದ್ಲಂತಂದ್ರೆ ವಿಚಾರ ಪತ್ನಿ ಅಂತ ಅನಿಸ್ಕೊಂಡಿದ್ದಕ್ಕೆ. ಆ ರೀತಿಯಾಗಿ ನೀಲಮ್ಮ ತಾಯಿಯವರ ಬಗ್ಗೆ ಅತ್ಯಂತ ವಿವರವಾಗಿ ಹೇಳಿದ್ರು. ಆಮೇಲೆ ಇನ್ನೊಂದು ಜಾನಪದವನ್ನು ನೆನೆಸ್ಕೊಳ್ಬೇಕಾಗತ್ತಿದೆ. ನೀಲವ್ವ ನೀ ಬಾರ ನೀನಾಲೋಚನೆ ಬಾರ, ನೀ ನನ್ನ ಮನೆಗೆ ಇರಬಾರ, ನೀ ನನ್ನ ಮನೆಗೆ ಇರಬಾರ ತಾಯವ್ವ, ಸೋಮಾರ ಹಾಲಿಗೆ ಹೆಪ್ಪ ಕೊಡಬಾರ, ಸೋಮವಾರ ಹಾಲಿಗೆ ಹೆಪ್ಪ ಕೊಡಬಾರ ಅಂತ ಹೇಳಿ ನೀಲಮ್ಮ ತಾಯಿಯವರ ಬಗ್ಗೆ ತ್ರಿಪದಿ ಒಳಗೆ ಒಂದು ಜಾನಪದ ಗರತಿ ಹಾಡ್ತಾರೆ. ಈ ರೀತಿಯಾಗಿ ಮಹಾಮನೆಯ ಮಹಾತಾಯಿ ದಾಸೋಹದ ನಿಜ ಜಂಗಮ ತಾಯಿಯವರ ಬಗ್ಗೆ ನಮ್ಮ ಜೀವನ ಪರಿಚಯವನ್ನು ಮಾಡಿಕೊಟ್ಟಂತಹ ಶರಣೆ ಸುವರ್ಣ ಕಂಪ್ಲಿಯವರಿಗೆ ಮತ್ತೊಮ್ಮೆ ನಾನು ಅನಂತ ಶರಣಾರ್ಥಿಗಳನ್ನು ತಿಳಿಸ್ತೀನಿ. ಅದೇ ರೀತಿ ಇಂದಿನ ದಾಸೋಹ ಸೇವಾರ್ಥಿಗಳಾದಂಥ ಶರಣೆ ದೇವಕಮ್ಮ ತಾಯಿ ಕುಕ್ನೂರ್ ಅವರಿಂದ ಒಂದು ಜಾನಪದ ಹಾಡ್ತಿದ್ದು ವಚನ ನಿವೇದಿಸ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಂದು ಗೌರಿ ಹುಣ್ಣಿಮೆಯ ನಿಮಿತ್ತವಾಗಿ ಆಗಮಿಸಿದಂಥ ಎಲ್ಲ ಶರಣ ಸೈನ್ಯರಿಗೂ ನನ್ನ ಶರಣಾರ್ಥಿಗಳು. ಎಲ್ಲ ಸಂತೋಷದಿಂದ ಅಕ್ಕ ಮಗ ಅತ್ತಿಗಳಿಗೆ ಭಾಗ್ಯವನ್ನು ಬೇಡುವಂಥ ದಿನ ಇದು. ಇನ್ನೂ ಹೆಚ್ಚೆಚ್ಚಾಗಿ ನಮ್ಮ ಅಕ್ಕನ ಬೆಳೀಲಿ, ಸಾಹಿತ್ಯ ಬೆಳೀಲಿ, ಶರಣ ಸಾಹಿತ್ಯವನ್ನು ಇನ್ನೂ ಬೆಳೆಸುವಂಥ ಎಲ್ಲ ಶರಣೆಯರು ಬೆಳೆದಂಥ ಮಾಂತಪ್ಪನ ಕೇಳಿಕೊಂಡು ಒಂದು ಕನ್ನಡ ಗೀತೆಯನ್ನು ಹಾಕ್ತೀನಿ. ಅಮ್ಮ ಎಂದವರ ಬಳಿಗೆ ಓಡೋಡಿ ಬರುವಾಕಿ, ಅಮ್ಮ ಎಂದವರ ಬಳಿಗೆ ಓಡೋಡಿ ಬರುವಾಕಿ, ಕೀರ್ತಿಯ ಗಳಿಸಿ ಕಾಶ್ಮೀರದತ್ತರ ಬೆಳೆದು ನಿಂತಾಕಿ, ಕೀರ್ತಿಯ ಗಳಿಸಿ ಕಾಶ್ಮೀರದತ್ತರ ಬೆಳೆದು ನಿಂತಾಕಿ, ಕನ್ಯಾಕುಮಾರಿಯವರೆಗೆ ಕಾಲನು ಚಾಚಿದ ಚಲುವಿಕೆ, ಕನ್ಯಾಕುಮಾರಿಯವರೆಗೆ ಕಾಲನು ಚಾಚಿದ ಚಲುವಿಕೆ, ಹಿಮ ಪರ್ವತವನ್ನು ಕಿರೀಟ ಮಾಡಿ ಕಟ್ಟಿಕೊಂಡಾಕಿ, ಹಿಮ ಪರ್ವತವನ್ನು ಕಿರೀಟ ಮಾಡಿ ಕಟ್ಟಿಕೊಂಡಾಕಿ, ಕರದಲ್ಲಿ ಕೇಸರಿ ಬಿಳಿ ಹಸಿರಿನ ಬಾವುಟವನ್ನು ಹಿಡಿದಾಕಿ, ಕರದಲ್ಲಿ ಕೇಸರಿ ಬಿಳಿ ಹಸಿರಿನ ಬಾವುಟವನ್ನು ಹಿಡಿದಾಕಿ, ಅಮ್ಮ ಎಂದವರ ಬಳಿಗೆ ಓಡೋಡಿ ಬರುವಾಕೆ.
ಬಂಗಾಳರ್ಪಿ ಸಾಗರ ಮಧ್ಯದ ಬನದೊಳಗಿರುವಾಕೆ, ಬಂಗಾಳರ್ಪಿ ಸಾಗರ ಮಧ್ಯದ ಬನದೊಳಗಿರುವಾಕೆ, ವಿಶ್ವೇಶ್ವರಯ್ಯನ ವಿಜ್ಞಾನ ಕಲೆಯನ್ನು ಮೆಚ್ಚಿಕೊಂಡಾಕೆ, ವಿಶ್ವೇಶ್ವರಯ್ಯನ ವಿಜ್ಞಾನ ಕಲೆಯನ್ನು ಮೆಚ್ಚಿಕೊಂಡಾಕೆ, ಕಿತ್ತೂರ ಝಾನ್ಸಿ ರಾಣಿಯರನ್ನು ಎತ್ತಾಡಿಸಿದಂತಾಗಿ, ಉತ್ತಮ ಕವಿ ಸಾಹಿತಿ ಶಿಲ್ಪಿಗಳಿಗೆ ಸ್ಥಾನವ ಕೊಟ್ಟಾಕಿ, ಉತ್ತಮ ಕವಿ ಸಾಹಿತಿ ಶಿಲ್ಪಿಗಳಿಗೆ ಸ್ಥಾನವ ಕೊಟ್ಟಾಕಿ, ಅಮ್ಮ ಎಂದವರ ಬಳಿಗೆ ಓಡೋಡಿ ಬರುವಾಕಿ, ಕೊಡಗಿನ ಬೆಡಗಿನ ಸೀಮೆಯ ಸೊಬಗನು ಕಂಡು ಕುಣಿದಾಕಿ, ಕೊಡಗಿನ ಬೆಡಗಿನ ಸೀಮೆಯ ಸೊಬಗನು ಕಂಡು ಕುಣಿದಾಕಿ, ಕಡಲಿನ ದಡದ ಕಳೆಯನ್ನು ಕಂಡು ಕುಲು ಕುಲು ನಕ್ಕಾಗಿ, ಕಡಲಿನ ದಡದ ಕಳೆಯನ್ನು ಕಂಡು ಕುಲು ಕುಲು ನಕ್ಕಾಗಿ, ಗಂಗೆ ತುಂಗೆಯ ರಾಡುವ ವನದಲ್ಲಿ ವೈಭವ ನಿಟ್ಟಾಗಿ, ಗಂಗೆ ತುಂಗೆಯ ರಾಡುವ ವನದಲ್ಲಿ ವೈಭವ ನಿಟ್ಟಾಗಿ, ಮಂಗಳ ಗೀತೆ ಹಾಡಿ ಮಕ್ಕಳ ಮನವನ್ನು ಸೆಳೆದಾಕಿ, ಮಂಗಳ ಗೀತೆ ಹಾಡಿ ಮಕ್ಕಳ ಮನವನ್ನು ಸೆಳೆದಾಕಿ, ಅಮ್ಮ ಎಂದವರ ಬಳಿಗೆ ಓಡೋಡಿ ಬರುವಾಕೆ, ಅಮ್ಮ ಎಂದವರ ಬಳಿಗೆ ಓಡೋಡಿ ಬರುವಾಕೆ, ಬೇಡಿದ ವರಗಳ ನೀಡುವ ಭಾಗ್ಯದ ಲಕ್ಷ್ಮಿ ಅಂತಾಕೆ, ಬೇಡಿದ ವರಗಳ ನೀಡುವ ಭಾಗ್ಯದ ಲಕ್ಷ್ಮಿ ಅಂತಾಕೆ, ಬಹುಜನರಿಂದ ಹೌದೌದೆಂದು ಹೊಗಳಿಸಿಕೊಂಡಾಕಿ, ಬಹುಜನರಿಂದ ಹೌದೌದೆಂದು ಹೊಗಳಿಸಿಕೊಂಡಾಕಿ, ಬೇರ್ಯಾರುವಲ್ಲ ತಾಯಾಗಿ ಎಲ್ಲರ ಬಾಯೊಳಗಿರುವಾಕಿ, ಬೇರ್ಯಾರುವಲ್ಲ ತಾಯಾಗಿ ಎಲ್ಲರ ಬಾಯೊಳಗಿರುವಾಕಿ, ಭಾರತಿ ಎನ್ನುವ ಹೆಸರಿನಿಂದ ಬೆಳಗುವಂತಾಕಿ, ಭಾರತಿ ಎನ್ನುವ ಹೆಸರಿನಿಂದ ಬೆಳಗುವಂತಾಕಿ, ಅಮ್ಮ ಎಂದವರ ಬಳಿಗೆ, ಅಮ್ಮ ಎಂದವರ ಬಳಿಗೆ, ಅಮ್ಮ ಎಂದವರ ಬಳಿಗೆ ಓಡೋಡಿ ಬರುವಾಗೆ. ಹೆಂಗಂದ್ರೆ ರಾಜ್ಯೋತ್ಸವ ಮಾಡಿಕೊಟ್ರು ನಮಗೆ ಭುವನೇಶ್ವರಿ ತಾಯಿ ತಾಯಿ ಅವರಿಗೂ ಸಹ ಅನಂತ ಶರಣ ಶರಣಾರ್ಥಿಗಳನ್ನ ಅರ್ಪಿಸ್ತೀನಿ. ಇದೀಗ ಅಧ್ಯಕ್ಷತೆಯ ಪರ ನುಡಿಗಳು ಕಲ್ಕತ್ತಾ ಮಾಟೂರ್ ಅವರು ಕನ್ನಡದ ಬಗ್ಗೆ ಯಾರು ಯಾರು ಬಸವಲಿಂಗಾಯ ನಮ. ಎತ್ತೆತ್ತ ನೋಡಿಗಳತ್ತ ನೀವೇ ದೇವ, ಸಕಲ ವಿಸ್ತಾರದ ರೂಪು ನೀವೇ ದೇವ, ವಿಶ್ವತ ಚಕ್ಷು ನೀವೇ ದೇವ, ವಿಶ್ವತ ಮುಖ ನೀವೇ ದೇವ, ವಿಶ್ವತ ಬಾಹು ನೀವೇ ದೇವ, ವಿಶ್ವತ ಪಾದ ನೀವೇ ದೇವ, ಕೂಡಲ ಸಂಗಮ ದೇವ. ಚಿತ್ತರಗಿಚಿ ಜ್ಯೋತಿ ಶ್ರೀ ವಿಜಯ ಮಹಾಂತ ಶಿವಗಳನ್ನು ಮತ್ತು ದೊಡ್ಡಪ್ಪರನ್ನ ಮನದಲ್ಲಿ ನೆನೆಯುತ್ತ ಗುರುಮಹಾಂತ ಪೂಜ್ಯರ ಪಾದಗಳಿಗೆ ಕೊಡಬಟ್ಟು ಈ ಒಂದು ಗೌರಿ ಹುಣ್ಣಿಮೆ ಮತ್ತು ಶರಣೆ ನೀಲಾಂಬಿಕೆ ತಾಯಿಯವರ ಸ್ಮರಣೆಯ ಪ್ರಯುಕ್ತ ಏರ್ಪಡಿಸಿದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಮುಖ್ಯ ಅತಿಥಿಗಳಾದಂತಹ ಸುವರ್ಣ ಕಂಪ್ಲಿಯವರಿಗೆ ಮತ್ತು ಎಲ್ಲ ಶರಣ ತಾಯಂದಿರಿಗೂ ಸಹೋದರಿಯರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ನೀಲಾಂಬಿಕೆಯ ಕುರಿತು ವಿಸ್ತೃತವಾಗಿ ಅವರ ಒಂದು ಜನನದಿಂದ ಹಿಡ್ಕೊಂಡು ಅವರ ಲಿಂಗೈಕ್ಯದವರೆಗೂ ಸಂಪೂರ್ಣವಾಗಿ ಅವರು ಬಹಳ ವಿವರವಾಗಿ ಸುಂದರವಾಗಿ ತಮ್ಮ ಒಂದು ಅನುಭವವನ್ನು ನೀಡಿದರು. ಇಲ್ಲಿ ಅವ್ರು ಹೇಳಿದಂತಹದ್ದು ಇಲ್ಲಿ ನೋಡ್ರಿ, ಬಿಜ್ಜಳನ ತಂಗಿ ಅಂತ ಹೇಳಿ ಬಿಜ್ಜಳನ ಸಾಕು ತಂಗಿ ಅಂತ ಹೇಳ್ತೀವಿ ಮತ್ತಿಂದ ಆಶೆ ಅದನ್ನ ಬಿಜ್ಜಳನ ತಂಗಿ ಅಂತಂದ್ರೆ ಬಿಜ್ಜಳನ ತಂದೆ ಪೆರ್ಮಾಡಿ ದೇವ ಒಂದು ಯುದ್ಧದಲ್ಲಿ ಅವನು ಮರಣ ಹೊಂದಿದಾಗ ಅವನ ತಾಯಿ ಕೂಡ ಕರ್ಣದೇವ ಇನ್ನೂ ಸಣ್ಣ ಪಾಪು ಇರ್ತಾನಂತವನು. ಹಿಂಗಾಗಿ ಏನಂತಾಳ ಅಂತಂದ್ರೆ ಅವಳು ಅವಾಗ ಸತಿ ಸಹಗಮನ ಪದ್ಧತಿ ಇದ್ದದ್ರಿಂದ ಪೆರ್ಮಾಡಿ ದೇವನ ಜೊತೆಗೆ ಅವನ ಪತ್ನಿಯು ಕೂಡ ಸತಿ ಸಹಗಮನ ಹೊಂದಿದ್ದರಿಂದ ಇಲ್ಲಿ ಪದ್ಮಗಂಧಿ ಮತ್ತು ಸಿದ್ಧರಸ ನೀಲಾಂಬಿಕೆಯ ತಂದೆ ತಾಯಿ ಅವರು ಇವನನ್ನ ಕರ್ಣದೇವನನ್ನ ಬೆಳೆಸ್ತಾರೆ. ಅವರು ಹಾಲು ಕುಡಿಸಿ ಬೆಳೆಸಿದ್ಲು ಅಂತಾನೆ ಹೇಳ್ತಾರೆ ಅಲ್ಲಿ. ಹಿಂಗಾಗಿ ಏನಾಗ್ತಾರ ಅಲ್ಲಿ ಸಿದ್ಧರಸ ಮತ್ತು ಪದ್ಮಗಂಧಿ ಅವರಿಬ್ರು ಮರಣ ಹೊಂದಿದಾಗ ಬಿಜ್ಜಳ ಕರ್ಣದೇವನನ್ನ ಮತ್ತು ನೀಲಾಂಬಿಕೆಯನ್ನ ಇವರಿಬ್ಬರನ್ನು ಸಹಿತ ತನ್ನ ತಮ್ಮ ತಂಗಿ ಅಂತಾನೆ ಬೆಳೆಸ್ತಾನ ಅವನು. ಹಿಂಗಾಗಿ ತಮ್ಮನಿಗೆ ಏನ್ ವಿದ್ಯೆಗಳನ್ನ ಕಲಿಸ್ತಾನೆ ಅದನ್ನು ಸಹಿತ ಎಲ್ಲವನ್ನೂ ಸಹಿತ ನೀಲಾಂಬಿಕೆಗೂ ಕಲಿಸ್ತಾನೆ. ಯಾಕೆ ಯುದ್ಧದ ಕಲೆಯೊಳಗೂ ಅವಳು ಕಲ್ತಿದ್ರು ಅಂತ ಹೇಳ್ತೀವಿ ನಾವು ಇಲ್ಲಿ ಅಲ್ಲಿ ಓದೋವಾಗ. ಮೊದ್ಲಿನವ್ರಿಗೆ ನೋಡ್ರಿ ದೊಡ್ಡ ಮನೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಸಿಗ್ತಿತ್ತು ಅನ್ನುವಂಥದ್ದು ನಾವು ಇತಿಹಾಸದಲ್ಲಿ ನೋಡ್ತೀವಿ. ನಾವು ರಾಮಾಯಣ ಮಹಾಭಾರತ ನೋಡಿದಾಗ ಸಹಿತ ಅಲ್ಲಿ ಕೆಲವು ಜನರ ಹೆಸರನ್ನ ತಗೊಂಡ್ರು ಸಹಿತ ಋಷಿ ಪತ್ನಿಯರು, ಋಷಿಗಳ ಮಕ್ಕಳು ಅಥವಾ ರಾಜರ ಮಕ್ಕಳು ಅಲ್ಲಿ ಹೆಣ್ಮಕ್ಳಿದ್ರು ಸಹಿತ ಅವ್ರಿಗೆ ವಿದ್ಯೆಯನ್ನ ಕೊಡ್ತಾ ಇದ್ರು.
ಬೇರೆ ಹೆಣ್ಣು ಮಕ್ಕಳು ಅಂದ್ರೆ ಬೇರೆ ಒಂದು ಕೆಳಸ್ತರದಲ್ಲಿ ಇರೋರಿಗೆ ಒಂದು ವಿದ್ಯೆಯನ್ನ ಕೊಡಿಸ್ತಾ ಇರ್ಲಿಲ್ಲ ಅನ್ನುವಂಥದ್ದನ್ನ. ಹಾಗಾಗಿ ಇಲ್ಲಿ ಎಲ್ಲ ರೀತಿಯ ವಿದ್ಯೆಗಳನ್ನ ಕಲ್ತಿದ್ದು. ಯಾಕಂದ್ರೆ ಒಂದು ಸಾಮರ್ಥ್ಯ ಹೆಂಗ್ ಬಂದಿತ್ತು, ಯಾಕಂದ್ರೆ ಎಲ್ಲ ಅನುಭವ ಮಂಟಪವನ್ನ ನೋಡ್ಕೊಳ್ಳುವಂತ ಸಾಮರ್ಥ್ಯ ಹೆಂಗ್ ಬಂದಿತ್ತು ಅಂತ ಹೇಳಿದ್ರೆ ಬಿಜ್ಜಳ ಅವಳಿಗೆ ಕೊಟ್ಟಂತಹ ಒಂದು ಶಿಕ್ಷಣ, ಅವಳಿಗೆ ಕೊಟ್ಟಂತಹ ಒಂದು ವೈಭೋಗದ ಜೀವನದ ಜೊತೆಗೆ ಎಲ್ಲ ರೀತಿಯ ಶಿಕ್ಷಣವನ್ನು ಕಲಿಸಿದ್ದ ಅಂತ ಹೇಳಿ. ಹೀಗಾಗಿ ಅವರನ್ನ ಇಲ್ಲಿ ಗಂಗಾಂಬಿಕೆ ಇದ್ರು ಸಹಿತ ಸಿದ್ಧರಸ ಮತ್ತು ಬಲದೇವ ಅಣ್ಣ ತಮ್ಮ ಅಂತೂ ಒಂದೊಂದರಲ್ಲಿ ಬರ್ತೈತಿ. ಅವರಿಬ್ರು ಕೂಡ ಬಲದೇವ ಸೋದರ ಮಾವ, ಇಲ್ಲಿ ಬಸವಣ್ಣವರ ಸೋದರ ಮಾವ, ಸಿದ್ಧರಸ ಕೂಡ ಅವರ ಸೋದರ ಮಾವ ಅಂತಾನೆ ಬರ್ತೈತಿ. ಇಬ್ರು ಕೂಡ ಸೋದರ ಮಾವನ ಮಕ್ಕಳು ಇಲ್ಲಿ ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಇಬ್ಬರು ಕೂಡ. ಹೀಗಾಗಿ ಅವಾಗಿನ ಕಾಲದಲ್ಲಿ ಅವೇನು ಬಹುಪತ್ನಿತ್ವ ಜಾರಿಯಲ್ಲಿತ್ತು, ಅದು ಅಪಚಾರನೂ ಆಗಿರ್ಲಿಲ್ಲ ಅವಾಗ. ನಂತರ ಯಾಕಂತ ಹೇಳಿ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಕೊಡ್ಕೊಂತ ಹೋದ್ರೆ ಅದ್ರ ಬಗ್ಗೆ ಬಹಳ ವಿಚಾರಗಳು ಬರ್ತಾವ. ಹೀಗಾಗಿ ಅಲ್ಲಿ ನೀಲಾಂಬಿಕೆಯನ್ನ ವಿಚಾರ ಪತ್ನಿ ಅಂತೇನೆ, ಗಂಗಾಂಬಿಕೆಯನ್ನ ಆಚಾರ ಪತ್ನಿ ಅಂತ ಹೇಳ್ತಾರೆ, ಇವರನ್ನ ವಿಚಾರ ಪತ್ನಿ ಅಂತ ಹೇಳ್ತಾರೆ. ಇಲ್ಲಿ ಪೃಥ್ವಿ ಅಗ್ರ ಚೆಲುವೆ ಎದಕ್ ಬರ್ತೈತಿ ಅಂದ್ರೆ ತಮ್ಮ ಹೆಂಡತಿಯನ್ನು ಹೊಗಳೋದಕ್ಕೆ ಬಂದಿಲ್ಲ ಅಲ್ಲಿ. ಅದ್ರೊಳಗ ಅಲ್ಲಿ ಎಲ್ಲವನ್ನ ಒಂದು ಪಟ್ಟಿಯನ್ನ ಮಾಡ್ಕೊಡ್ತಾ ಹೋಗ್ತಾರ. ಅಲ್ಲಿ ಕೂಡಲ ಸಂಗಯ್ಯನನ್ನ ಜಂಗಮ ರೂಪವಾಗಿ ಅಲ್ಲಿ ಹೇಳ್ತಾರ, ಪೃಥ್ವಿ ಅಗ್ರ ಚೆಲುವೆ ಎನ್ನ ಮಡದಿ ನೀಲಲೋಚನೆ, ನೀನು ಜಂಗಮ ರೂಪವಾಗಿ ಬಂದು ನನ್ನ ಹೆಂಡತಿಯನ್ನು ಕೇಳಿದ್ರೆ ನಾನು ಕೊಟ್ಬಿಡ್ತೀನಿ ಅಂತೇಳಿ. ಭಕ್ತ ಸಿರಿಯಾಳ ಹೆಂಗ್ ತನ್ನ ಮಗನನ್ನ ಅವನಿಗೆ ಸಮರ್ಪಿಸಿದ, ಅವನ ತಲೆ ಕಡದು ನನಗೆ ಅದರ ಊಟ ಬೇಕಂತಂದ್ರು ಹೆಂಗ್ ಸುಮ್ನೆ ಅವ್ರಿಗೆ ಎರಡು ಮಾತಾಡಿಲ್ಲ, ಸುಮ್ನೆ ಮಾಡ್ಕೊಟ್ರು. ಹಂಗ ನೀನು ಸಹಿತ ನೀನು ನನ್ನ ಹೆಂಡತಿಯನ್ನ ಕೇಳಿದ್ರು ಕೊಟ್ಟು ಬಿಡ್ತೀನಿ ಅಂದ್ರೆ ಅವಳನ್ನ ನೀನು ಕೊಟ್ಬಿಡ್ತೀನಿ ಅನ್ನುವಂಥ ಅರ್ಥದಲ್ಲಿ ಅಲ್ಲಿ ಪೃಥ್ವಿ ಅಗ್ಗಳ ಚೆಲುವೆ ಅನ್ನುವಂಥದ್ದನ್ನು ಬಳಸ್ಯಾರ ಹೊರತಾಗಿ ಅವಳನ್ನು ವರ್ಣಿಸುವುದರ ಸಲುವಾಗಿ ಎಲ್ಲೂ ಅವರು ಅದನ್ನ ಉಪಯೋಗ ಮಾಡಿಲ್ಲ ಅಂತೇಳಿ. ಹೀಗಾಗಿ ಒಂದು ನೀಲಲೋಚನೆಯ ಬಗ್ಗೆ ಅವಳ ಒಂದು ಹಾಡು ಹಾಡಿದ್ರಿ ಚಣ್ವೀರ್ ಕಣಿವೆ ಅವರು. ಅವ್ರ ಒಂದು ಆಫೀಸ್ನೊಳಗೆ ಕುಂತಾಗ ಅಲ್ಲೊಂದು ಬಾಗ್ಲದ ಬಾಜುಕೊಂದು ದೀಪ ಇಟ್ಟಿದ್ರಂತ. ಅಲ್ಲೊಂದು ಹೆಣ್ಣು ಹಿಂಗೆ ಬರ್ಕೊಂತ ನಾವು ಬಾಗ್ಲ ಎಡಿ ಬಿದ್ದು ಬಿಟ್ಲಂತ. ಅಲ್ಲಿ ಹೊಯ್ದಾಡದ ಹಾದಾಡುವ ಹೊಸ್ತಿಲಲ್ಲಿ ಹೊಯ್ದಾಡದ ದೀಪವು ಆಗಿದ್ದಾಗ ಬರ್ದಿಟ್ಕೊಂಡು ಯಾರ ಕವಿಗಳಿರ್ಲಿ ಏನಾರು ಆ ಒಂದು ಏನ್ ಪಾಯಿಂಟ್ ಬೆಳಿತೈತಿ ಬರ್ದಿಟ್ಕೊಂತ ಅಂದ್ರೆ ಆಮೇಲೆ ಅದನ್ನ ಎಲ್ಲೂ ಒಂದ್ ಕಡೆ ಬಳಸಕ್ಕಿಲ್ಲ ಅಂದ್ರೆ ಮರ್ತು ಹೋಗ್ಬಿಡ್ತೈತಿ ಅದ ಅಂತ ಹೇಳಿ ಈ ಒಂದು ಸಾಲನ್ನ ಎಲ್ಲರೂ ಬಳಸ್ಕೋಬೇಕು ಅಂತ ಹೇಳಿ ಬರ್ದಿಟ್ಟಿದ್ರಂತ. ಅಲ್ಲಿ ನೀಲಾಂಬಿಕೆಯ ಬಗ್ಗೆ ಬರೆಯುವಾಗ ಆ ಒಂದು ಸಾಲನ್ನ ಬಳಸ್ಕೊಂಡೆ ಅಂತ ಹೇಳಿ ಚಣ್ವೀರ್ ಕಣಿವೆಯವರು ಅಲ್ಲಿ ಹೇಳ್ತಾರೆ. ಹಾಗಾಗಿ ಇದಕ್ಕಿನ ಸದುವಿನಯದ ತುಂಬಿದ ಕೊಡ, ಇದಕ್ಕಿಂತ ಹೆಚ್ಚಿನ ಹೋಲಿಕೆ ಏನು ಬೇಡ ಅಂತೇಳಿ ಅಂಥ ಒಂದು ಸದುವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ ಅಂತೇಳಿ ಅಂಥ ಉನ್ನತವಾದಂತಹ ಪರಿಕಲ್ಪನೆಯನ್ನ ನೀಲಾಂಬಿಕೆಗೆ ಚಣ್ವೀರ್ ಕಣಿವೆ ಅವ್ರು ಕೊಡ್ತಾರ ಅಂತ ಹೇಳೋಣ. ಹೀಗಾಗಿ ನೀಲಾಂಬಿಕೆಯ ಬಗ್ಗೆ ಎಷ್ಟು ಹೇಳಿದ್ರು ಮಣ್ ಬೆಲ್ದಾಶರಣರಂತೂ ನೀಲಾಂಬಿಕೆ ನನ್ನ ಮೆಚ್ಚಿನ ತಾಯಿ ಅಂತ ಹೇಳಿ ಪಶ್ಚಿಮ ಚಕ್ರವನ್ನ ಜಾಗೃತ ಮಾಡ್ಕೊಂಡಂತಹ ಆಧ್ಯಾತ್ಮದಲ್ಲಿ ಉನ್ನತ ಸಾಧನೆಯನ್ನ ಮಾಡಿದಂಥವಳು ನೀಲಾಂಬಿಕೆ ತಾಯಿ ಅಂತೇಳಿ. ಅವ್ರು ಕೇವಲ ತಮ್ಮ ಒಂದು ಸಾಮಾಜಿಕ ಸೇವೆ ಜೊತೆಗೆ ಅಂತರಂಗದ ಸಾಧನೆಯನ್ನ ತಮ್ಮ ಒಂದು ವೈಯಕ್ತಿಕ ಆಧ್ಯಾತ್ಮದ ಸಾಧನೆಯನ್ನು ಮಾಡ್ಕೊಂಡಂಥವ್ರು. ಯಾಕೆ ಇಲ್ಲಿ ನಮಗೆ ಇಲ್ಲಿ ಪ್ರಸ್ತುತ ಆಗ್ತಾರ, ಯಾಕೆ ಸಾರ್ವಕಾಲಿಕ ಸತ್ಯವಾಗಿ ಉಳಿತಾರ, ಎಲ್ಲ ಕಾಲಕ್ಕೂ ಸಲ್ಲೋರಾಗ್ತಾರ ಅಂತಂದ್ರ ಅವರ ಆಧ್ಯಾತ್ಮಿಕ ಸಾಧನೆ ಮಾಡ್ಬೇಕನ್ನೋರು. ಇವತ್ತು ವಿವೇಕಾನಂದರ ಒಂದು ಸಾಲನ್ನು ಓದಾಕತ್ತಿದ್ದೆ, ಅಹಂಕಾರ ಇಲ್ಲದೆ ಇರುವಂತಹ ವ್ಯಕ್ತಿ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗದೇ ಇದ್ರು, ಯಾವುದೇ ಒಂದು ಪುಸ್ತಕವನ್ನು ಓದದೇ ಇದ್ರು ಮೋಕ್ಷವನ್ನ ಪಡಿತಾನ ಅಂತೇಳಿ. ಅಂದ್ರೆ ನಿರಹಂಕಾರವನ್ನ ಬೆಳೆಸ್ಕೋಬೇಕಂತಂದ್ರೆ ನಮ್ಮಲ್ಲಿ ವೈಯಕ್ತಿಕ ಸಾಧನೆ ಬಹಳವಾಗಿ ಬೇಕಾಗ್ತದೆ. ಸಣ್ಣ ಪುಟ್ಟ ವಿಷಯಕ್ಕೂ ನಾನ್ ಮಾಡಿದರೆ ಕಷ್ಟ, ಏನು ದೊಡ್ಡ ಸಾಧನೆ ಮಾಡಿಲ್ಲ ಅಂತಂದ್ರೂ ನಾನು ಅನ್ನುವಂಥದ್ದು ಬಂದೇ ಬಿಡ್ತೇವೆ. ಅದು ನಮ್ಮ ಆತ್ಮದ ಮೂಲ ಗುಣ. ಅದು ಮನ ಬುದ್ಧಿ ಚಿತ್ತ ಅಹಂಕಾರ ಅನ್ನುವಂಥದ್ದು ಅಂತಃಕರಣೇಂದ್ರಿಯಗಳು, ಅದ್ರ ಜೊತೆಗೆ ನಮ್ಮ ಆತ್ಮನ ಮೂಲ ಗುಣ ಐತದು. ಹೀಗಾಗಿ ಬಂದೇ ಬರ್ತೈತಿ. ಅದನ್ನ ಯಾರು ಅಳಿಸ್ಕೊಂತಾರಲ್ಲ ನಾನು ಅನ್ನುವಂಥದ್ದು ಅಳದವ್ರು ಮಾತ್ರ ಪರಮಾತ್ಮನ ಒಂದು ಶ್ರೀರಕ್ಷೆಯನ್ನು ಪಡೆಯೋದಕ್ಕೆ ಯೋಗ್ಯರಾಗ್ತಾರ ಅನ್ನುವಂಥದ್ದನ್ನು. ಹೀಗಾಗಿ ನೀಲಾಂಬಿಕೆಯ ಕುರಿತು ಸುಂದರವಾಗಿ ತಮ್ಮ ಒಂದು ವಿವರಣೆಯನ್ನು ನೀಡಿದಂಥ ಶರಣೆ ಸುವರ್ಣ ಕಂಬ್ಲಿ ಅವರಿಗೆ ಎಲ್ಲರ ಪರವಾಗಿ, ಅಕ್ಕನ ಬಳಗದ ಪರವಾಗಿ ಭಕ್ತಿಪೂರ್ವಕ ಶರಣ ಸಮರ್ಪಿಸ್ತೀನಿ. ಇನ್ನೊಂದು ಕಾರ್ಯಕ್ರಮ ಅಂತಂದ್ರೆ ಮೊನ್ನೆ ತಾನೇ ಕರ್ನಾಟಕ ರಾಜ್ಯೋತ್ಸವ ಆಯಿತು. ಅದ್ರ ಸಲುವಾಗಿ ಕನ್ನಡದ ಬಗ್ಗೆ ಒಂದೆರಡು ಸ್ಮರಣೆ, ನಮ್ಮ ನಾಡು ನುಡಿಯ ಬಗ್ಗೆ ಸ್ಮರಣೆಯ ಸಲುವಾಗಿ ಅಂತ ಹೇಳಿ ಒಂದು ಭಾಷೆ ಅಂತ ಹೇಳಿ ಬಂದಾಗ ಒಂದು ಸಂವಹನ ಅದಂತೆ, ಅಂದ್ರೆ ಪರಸ್ಪರರನ್ನ ಬೆಸೆಯೋದಕ್ಕೆ ನಮ್ಮನ್ನೆಲ್ಲರನ್ನು ಒಂದು ಸಮೂಹ ಮಾಧ್ಯಮ ಅಂತ ಹೇಳಿ ಅಲ್ಲಿ. ಹಂಗಾಗಿ ಈ ಒಂದು ಭಾಷೆ ಇಲ್ಲ ಅಂತಂದಿದ್ರ ಏನೇನು ಇರ್ತಿರ್ಲಿಲ್ವೇನು, ಒಬ್ಬರೊಬ್ಬರ ಪರಿಚಯ, ಒಬ್ಬೊಬ್ಬರಿಗೆ ಒಂದು ಮಾತುಕತೆ, ಏನೆಲ್ಲ ಸಾಧನೆ ಮಾಡಿವಿ ಅದು ಒಂದು ಭಾಷೆ ಅಥವಾ ಮಾತು ಅನ್ನುವಂಥದ್ರಿಂದ. ಚಂದ್ರಶೇಖರ್ ಕಂಬಾರ್ ಅವ್ರು ಮಣ್ಣು ಹೇಳಿದ್ರು. ಚಂದ್ರಶೇಖರ್ ಕಂಬಾರ್ ಅವರು ಇನ್ನೊಂದು 1000 ವರ್ಷ ಆದ್ಮೇಲೆ ಎಷ್ಟೋ ಭಾಷೆಗಳು, ಎಷ್ಟೋ ಜನಾಂಗಗಳು ಆಳದು ಹೋಗ್ತಾವಂತ. ಅದರಲ್ಲಿ ಈ ಜಗತ್ತಿನಲ್ಲಿ 80 ಭಾಷೆಗಳು ಮಾತ್ರ ಉಳಿತಾವಂತ. ಆ 80 ಭಾಷೆಗಳಲ್ಲಿ ನಮ್ಮ ಕನ್ನಡನೂ ಒಂದಿರ್ತೈತಿ. ಯಾಕಂದ್ರೆ ಅದಕ್ಕೆ ಮೂಲ ಕಾರಣ ವಚನ ಸಾಹಿತ್ಯ. ವಚನ ಸಾಹಿತ್ಯ ಜಗತ್ತಿನ ತುಂಬಾ ಫಸಲ ಸಾಕತೈತಿ ಅದರಲ್ಲಿ ಇರುವಂತಹ ತತ್ವಗಳಿಂದಾಗಿ. ಸುಮ್ನೆ ಅದೇನೋ ಚಂದ ಐತಿ ಅಂತ ಹೇಳಲ್ಲ, ಅದರಲ್ಲಿ ಇರುವಂತಹ ಮೂಲ ತತ್ವಗಳು ಜಗತ್ತಿಗೆ ಆದರ್ಶಮಯವಾಗ್ಯಾವ.
ಅದಕ್ಕಾಗಿ ಅದರ ಸಲುವಾಗಿ ನಮ್ಮ ವಚನ ಸಾಹಿತ್ಯದ ಮೂಲಕ ನಮ್ಮ ಕನ್ನಡ ಭಾಷೆ ಉಳಿತೈತಿ ಅಂತ ಹೇಳಿ ಚಂದ್ರಶೇಖರ್ ಕಂಬಾರ ಅವ್ರು ಹೇಳ್ತಾರೆ. ಹಾಗಾಗಿ ನಮ್ಮ ಒಂದು ಭಾಷೆ ಅದರ ಮೂಲ ಇತಿಹಾಸ ನೋಡ್ಕೊಂತ ಹೋದಂದ್ರೆ ನಮ್ಮ ಭಾಷೆ ರೈಟಿಂಗ್ನಲ್ಲಿ ಅಂದ್ರೆ ಲಿಖಿತವಾಗಿ ಶುರುವಾಗಿದ್ದು 450ರಲ್ಲಿ 1ನೇ ಶತಮಾನದಲ್ಲಿ ಕ್ರಿಸ್ತ ಪೂರ್ವ 1ನೇ ಶತಮಾನದಲ್ಲಿ ಕೆಲವು ಕನ್ನಡ ಭಾಷಾ ಪದಗಳು ಅದಾವ ಅಂತ ಹೇಳಿ ಗ್ರೀಕ್ ಮೂಲದಲ್ಲಿ ಕೆಲವೊಂದು ನಾಟಕಗಳ ಮೂಲಕ ಗೊತ್ತಾಗ್ತೈತಿ. ಅತ್ಯಂತ ಪ್ರಾಚೀನ ಭಾಷೆ ಅಂದ್ರೆ ನಮ್ಮ ಸಂಸ್ಕೃತವನ್ನು ಬಿಟ್ಟು ನಮ್ಮಲ್ಲಿ ನಮ್ಮ ದೇಶದಲ್ಲಿ ತಮಿಳು, ಅದರ ನಂತರದ ಭಾಷೆಗೆ ನಮ್ಮ ಕನ್ನಡ ಅಂತ ಶಾಸ್ತ್ರೀಯವಾಗಿ ನಂತರ ಬಹಳ ಶುದ್ಧವಾಗಿ ವೈಜ್ಞಾನಿಕವಾಗಿ ಇರುವಂತಹ ಒಂದು ಭಾಷೆ ಅಂತ ಹೇಳಿ ನಮ್ಮ ಕನ್ನಡವನ್ನು ಹೇಳ್ತೀವಿ. 450ರಿಂದ ಶುರುವಾದಂತಹ ಹಲ್ಮಿಡಿ ಶಾಸನದಲ್ಲಿ ನಮ್ಮ ಮೊಟ್ಟ ಮೊದಲ ದೊರೆಯುವಂತಹ ಒಂದು ಲಿಖಿತ ರೂಪದ ಶಾಸನ ಅದು. ಹೀಗಾಗಿ ಅವಾಗಿಂದ ನಮ್ಮ ಇತಿಹಾಸನ ತಗೊಂಡ್ ಬಂದ್ರ 6, 7, 8ನೇ ಶತಮಾನದಲ್ಲಿ ನಮ್ಗೆ ಯಾವುದೇ ರೀತಿಯ ಸಾಹಿತ್ಯಕ ಒಂದು ನಮಗ ದಾಖಲೆಗಳು ಸಿಗೋದಿಲ್ಲ. ಅವು ಇದ್ದಿರಬಹುದು, ಆದ್ರೆ ಪಂಪ 10ನೇ ಶತಮಾನದಿಂದ ನಮ್ಮ ಕಾವ್ಯಗಳು ಸಿಗಕ್ಕೆ ಶುರು ಆಗ್ತಾವ. ಆದಿಪುರಾಣ ಅಂತ ಹೇಳ್ತೀವಿ, ಪಂಪನ ಆದಿಪುರಾಣ ಅಂತೀವಿ, ಅಲ್ಲಿಂದ ನಮಗೆಲ್ಲ ಕಾವ್ಯಗಳು ಶುರು ಆಗ್ತಾವ. 10ನೇ ಶತಮಾನದಲ್ಲಿ ಆ ಪಂಪನ ಕೃತಿಯಲ್ಲಿನೇ ಸಾಕಷ್ಟು ಕವಿಗಳ ಒಂದು ಹೆಸರನ್ನು ತಗೊಂಡ, ಅಂದ್ರೆ ಅವನಕಿನ ಪೂರ್ವದಲ್ಲಿ ಇದ್ದಂತಹ ಕವಿಗಳ ಹೆಸರನ್ನು ತಗೊಂಡ, ಆದ್ರೆ ಅವ್ರು ಯಾರು ಕೃತಿಗಳು ನಮಗೆ ಲಭ್ಯ ಆಗಿಲ್ಲ. ಹೀಗಾಗಿ 10ನೇ ಶತಮಾನ ಸಾಹಿತ್ಯದ ಉತ್ತುಂಗ ಕಾಲ ಅಂತ ಹೇಳಿ ಕರಿತೀವಿ, ಅಲ್ಲಿಂದ ನಮಗೆ ಪ್ರಾರಂಭ ಆಗ್ತೈತಿ. ಅಂದ್ರೆ 12ನೇ ಶತಮಾನ ಅಂತೂ ನಮ್ಮ ಭಾರತ ಇತಿಹಾಸದಲ್ಲಿನೇ, ನಮ್ಮ ಕನ್ನಡ ಇತಿಹಾಸದಲ್ಲಿ ಅಚ್ಚಳಿಯದ ಕಾಲ ನಮ್ದ ವಚನ ಸಾಹಿತ್ಯ ನಿರ್ಮಾಣ ಅಂತೇಳಿ. ಮುಂದೆ ನೋಡ್ರಿ 14ನೇ ಶತಮಾನದಲ್ಲಿ ನಮ್ಮ ದಾಸ ಸಾಹಿತ್ಯ ಬಂದರೂ ಸಹಿತ ಆ ದಾಸ ಸಾಹಿತ್ಯ ಏನಾಗ್ತೈತಿ, ಅವ್ರು ಮೊಟ್ಟ ಮೊದಲಿಗೆ ಬರೆದದ್ದು ಎಲ್ಲವನ್ನು ಸಂಸ್ಕೃತದಲ್ಲಿ, ವ್ಯಾಸರಾಯರಾಗಿರ್ಬೋದು ಅವರೆಲ್ಲರೂ ಉಳಿದದ್ದು ತಮ್ಮ ಒಂದು ಕೃತಿಗಳನ್ನ ಸಂಸ್ಕೃತದಲ್ಲಿ ರಚಿಸ್ತಾ ಇದ್ರು. ಅವ್ರು ಏನ್ ವಿಚಾರ ಮಾಡ್ತಾರ, ಈ ಶರಣ ಸಾಹಿತ್ಯ ಅಥವಾ ಈ ಒಂದು ಬಸವ ತತ್ವ ಅನ್ನುವಂಥದ್ದು ಕನ್ನಡದಲ್ಲಿ ಇದ್ದಲ್ಲೇ ಜನಸಾಮಾನ್ಯರನ್ನ ಮುಟ್ತು. ನಾವು ಸಂಸ್ಕೃತದಲ್ಲಿ ಈಗಲೂ ಸಂಸ್ಕೃತದಲ್ಲೇ ಬರೆದ್ವಿ, ನಮ್ಮ ಪಾಂಡಿತ್ಯವನ್ನು ತೋರಿಸಿದ್ವಿ ಅಂತ ಹೇಳಂದ್ರೆ ಜನಸಾಮಾನ್ಯರನ್ನ ಈ ಸಾಹಿತ್ಯ ತಲುಪೋದಿಲ್ಲ ಅನ್ನುವಂಥದ್ದನ್ನ ಚಿಂತನೆ ಮಾಡಿ ದಾಸ ಸಾಹಿತ್ಯವನ್ನ ಕನ್ನಡದಲ್ಲಿ, ಸತ್ಯಶುದ್ಧ ಕನ್ನಡದಲ್ಲಿ, ಅದ್ರ ಜೊತೆಗೆ ಅವರ ಒಂದು ಪ್ರಾಸ ಪದಗಳು ಎಲ್ಲ ಒಂದು ಅಂದ್ರೆ ಅಲ್ಲಿ ಅವ್ರಿಗೆ ಏನಾಗಿತ್ತು, ಅವ್ರಿಗೆ ಶಿಕ್ಷಣ ದೊರಕಿತ್ತು. ನಮ್ಮೆಲ್ಲ ಶರಣರಿಗೂ ಶಿಕ್ಷಣ ದೊರಕಿರ್ಲಿಲ್ಲ, ನಮ್ಮೆಲ್ಲ ಶರಣರಿಗೂ. ಅದಕ್ಕಾಗಿ ಅವ್ರು ಏನೇ ಇದ್ರು ಆದ್ರೂ ಸಾಹಿತ್ಯಿಕ ಅಂಶಗಳದಾವ ನಮ್ಮ ಸಾಹಿತ್ಯದಲ್ಲಿ. ಆದ್ರೆ ಇವ್ರದ್ದು ಏನಾಗಿತ್ತು ಅಂತಂದ್ರೆ ಅತ್ಯಂತ ಸಾಹಿತ್ಯಾತ್ಮಕವಾಗಿ ಅಲ್ಲಿ ನಮ್ಗೆ ದಾಸ ಸಾಹಿತ್ಯ ಸಿಗ್ತೈತಿ. ಹೀಗಾಗಿ ಮುಂದೆ ಬಂದಂತಹ ಎಲ್ಲ ಸಾಹಿತ್ಯವೂ ಕೂಡ ನಮ್ಮ ಕನ್ನಡ ನಾಡನ್ನ, ಕನ್ನಡ ನುಡಿಯನ್ನ ಅತ್ಯಂತ ವೈಭವಕ್ಕೆ ಏರಿಸಿದಂಥದ್ದು. ಕುವೆಂಪು ಅವರಿಂದ ಹಿಡಿದು ರಣ್ಣ ಪಂಪ ಜಣ್ಣರಿಂದ ಹಿಡಿದು ಕುವೆಂಪು ಅವರಿಗೂ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಬಂದಂಥದ್ದು ನಮ್ಮ ಕುವೆಂಪು. ಇಡೀ ಭಾರತದಲ್ಲಿನೇ ಮೊಟ್ಟ ಮೊದಲ ಜ್ಞಾನ ಪ್ರಶಸ್ತಿ ಬಂದದ್ದು ನಮ್ಮ ಕುವೆಂಪು ಅವರಿಗೆ. ಅತ್ಯಂತ ಹೆಚ್ಚು ಪ್ರಶಸ್ತಿ ಪಡೆದು ನಮ್ಮ ರಾಜ್ಯ, 8 ಜನ ಕನ್ನಡ ಸಾಹಿತ್ಯ ನಾವು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥದ್ದು ನಮ್ಮ ರಾಜ್ಯನ ಅಂತ ಹೇಳ್ಬೋದು ನಾವು. ಅದಕ್ಕಾಗಿ ಕನ್ನಡ ನಾಡು ನುಡಿ ಅಂತ ಹೇಳಂತಂದಾಗ ನಮ್ಮ ಕನ್ನಡದಷ್ಟು ಸುಂದರವಾದಂತಹ ಅಕ್ಷರ ಇನ್ನೊಂದಿಲ್ಲ ಅಂತ ಅಲ್ಲ. ಅದಕ್ಕಾಗಿ ನಮ್ಮ ಭಾಷೆ ಅನ್ನುವಂಥದ್ದು ನಮ್ಮ ಒಂದು ಹೆಮ್ಮೆ ಆಗಿರಬೇಕು. ನಮ್ಮ ಕಡೆ ಎಲ್ಲ ಇದ್ದಾಗೆಲ್ಲ ನಾವೆಲ್ಲ ಹೆಚ್ಚಿಗೆ ಕನ್ನಡ ಬಳಸ್ತೀವಿ. ಈಗ ಬೆಂಗಳೂರು ದೊಡ್ಡ ದೊಡ್ಡ ಊರಿನಲ್ಲೆಲ್ಲ ಮಾತಾಡಿದ್ರೆ ಸಾಕು ಬಾಯ್ಬಿಟ್ರೆ ಇಂಗ್ಲೀಷ್. ಅಂದ್ರೆ ನಾವು ಕನ್ನಡವನ್ನು ಹೆಚ್ಚು ಬಳಕೆ ಮಾಡದೇ ಇದ್ರೆ ಅದು ನಶಿಸಿ ಹೋಗ್ತೈತಿ ಅಂತ ಹೇಳಿ ಈಗಿನ ಒಂದು ಚಿಂತಕರ ಕವಿಗಳ ಒಂದು ಕಳಕಳಿ. ಆದಷ್ಟು ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಂ ಕಲಿಸೋಲ್ಲ, ಇಂಗ್ಲೀಷ್ ಯಾಕಂದ್ರೆ ಇಂಗ್ಲೀಷ್ ಮಾಧ್ಯಮ ಇಂದಿನ ಅಭ್ಯಾಸಕ್ಕೆ ಅವ್ರಿಗೆ ಮುಖ್ಯವಾಗೈತಿ. ಆದ್ರೆ ನನಗನ್ಸಿದ್ದು ಅಂತಂದ್ರೆ ಕನ್ನಡ ಮೀಡಿಯಂನಲ್ಲಿ ಕಲಿತಂತಹ ಮಕ್ಕಳು ಎರಡರಲ್ಲೂ ಪರಿಣಿತಿಯನ್ನು ಹೊಂದಿರ್ತಾರೆ, ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ. ಆದ್ರೆ ಇಂಗ್ಲೀಷ್ ಮೀಡಿಯಂ ಕಲಿತಂತಹ ಮಕ್ಕಳಿಗೆ ಕನ್ನಡ ಬರೋದೇ ಇಲ್ಲ ಅವರಿಗೆ. ಹೀಗಾಗಿ ಎರಡರಲ್ಲೂ ಪರಿಣಿತಿಯನ್ನು ಪಡೆಯುವಂಥ ತಮ್ಮ ಒಂದು ಭಾಷೆಯನ್ನ ಅರಿತುಕೊಂಡು ಅದೇನು ಇಷ್ಟ ಸಲುವಾಗಿ ಅನ್ನುವಂಥದ್ದಾಗಬಾರ್ದು, ಅದನ್ನ ಅವ್ರು ತಮ್ಮ ಉಸಿರು ಅನ್ನುವಂಥ ಮಟ್ಟಕ್ಕೆ ಈಗ ಒಂದು ಹಾಡು ಹೇಳಿದ್ರು ಕನ್ನಡದ ಒಂದು ಮಹತ್ವವನ್ನು ಕುರಿತಂಥದ್ದು. ಕುವೆಂಪು ಅವರು ಒಂದೇ ಒಂದು ಮಾತನ್ನು ಹೇಳ್ತಾರೆ, ಅಂದ್ರೆ ಭಾರತಾಂಬೆಯನ್ನು ಹೊಗಳೋದಕ್ಕಾಗಿ ಅವ್ರು ಹೇಳುವಂಥದ್ದು, ಅಂದ್ರೆ ದಲಿತರನ್ನ ಉದ್ಧರಿಸೋದಕ್ಕಾಗಿ ಹೇಳ್ತಾರೆ. ಸತ್ತ ಕಲ್ಲುಗಳ ಮುಂದೆ ಅತ್ತಿದ್ದು ಸಾಕು. ನಮ್ಮ ಬಸವಣ್ಣವ್ರ ವಚನ ನೆನಪಾಗ್ತೈತಿ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ ಅಂತ. ಸತ್ತ ಕಲ್ಲುಗಳ ಮುಂದೆ ಅತ್ತಿದ್ದು ಸಾಕು, ಭಾರತ ಅಂದ್ರೆ 100 ದೇವರುಗಳನ್ನು ನೌಕಾಚೆ ದೂರ, ಭಾರತ ಮಾತೆ ನಮಗಿಂದು ಬಾರ ಅಂತೇಳಿ. ಅಂದ್ರೆ ಭಾರತ ಮಾತೆಯ ಮೊಟ್ಟ ಮೊದಲ ಮಗಳು ಕನ್ನಡಾಂಬೆ ಅಂತ ಹೇಳಿ ಕುವೆಂಪು ಅವ್ರು ಹೇಳ್ತಾರೆ. ಹಂಗ ಜೈ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತೇಳಿ. ಹಂಗೆ ಕುವೆಂಪು ಅವ್ರು ಹೇಳುವಂತಹ ಎಲ್ಲ ಕನ್ನಡಕ್ಕೆ ಸಂಬಂಧಪಟ್ಟಂತಹದ್ದು. ಕನ್ನಡಕ್ಕಾಗಿ ಕೈ ಎತ್ತು, ಅಲ್ಲಿ ಕಲ್ಪವೃಕ್ಷ ಮೂಡುತ್ತದೆ. ಕನ್ನಡಕ್ಕಾಗಿ ಕಿರುಬೆಳೆತ್ತು, ಅಲ್ಲಿ ಗೋವರ್ಧನಗಿರಿ ಮೂಡುತ್ತದೆ. ಕನ್ನಡಕ್ಕಾಗಿ ಹೊರಳೆತ್ತು, ಅಲ್ಲಿ ಪಾಂಚಜನ್ಯ ಮೂಡುತ್ತದೆ ಅಂತೇಳಿ. ಪಾಂಚಜನ್ಯಕ್ಕಾಗಿ ಇಷ್ಟುದ್ದ ವಿವರಣೆಯನ್ನ ಕೊಟ್ಟಾರ ಅಂತಂದ್ರೆ ಒಂದು ಪಾಂಚಜನ್ಯದ ಧ್ವನಿ ಅಂತಂದ್ರೆ ಅದು ಯುದ್ಧದ ಪ್ರಾರಂಭ ಅಂತ ಹೇಳಿ. ನಾವು ಮಹಾಭಾರತ ಯುದ್ಧ ಪ್ರಾರಂಭ ಮಾಡ್ಬೇಕಾದ್ರೆ ಕೃಷ್ಣ ಪಾಂಚಜನ್ಯದ ಕೊಳಲನ್ನು ಊದಿದ ಅಂತ ಹೇಳಿ. ಹಂಗ ಒಂದು ಯುದ್ಧದ ಪ್ರಾರಂಭ, ಯುದ್ಧ ಅಂತಂದ್ರೆ ಅಲ್ಲೊಂದು ಕ್ರಾಂತಿ, ಒಂದು ಬದಲಾವಣೆ ಅಂತೇಳಿ. ಅಲ್ಲೊಂದು ಏನೋ ಹೊಸ ಬದಲಾವಣೆ ತರೋದಕ್ಕೆ ನೀನು ಪಾಂಚಜನ್ಯವನ್ನು ಊದಬೇಕು, ಅದನ್ನು ಮೊಳಗಿಸ್ಬೇಕು ಅನ್ನುವಂಥ ಅರ್ಥದಲ್ಲಿ ಅಲ್ಲಿ
ಕುವೆಂಪು ಅವ್ರು ಹೇಳ್ತಾರೆ. ಹಾಗಾಗಿ ನಮ್ಮ ಕನ್ನಡವೇ ನಮ್ಮ ಸತ್ಯ, ಕನ್ನಡವೇ ನಿತ್ಯ ಅಂದ್ಕೊಂಡು ಕನ್ನಡದಕ್ಕಾಗಿ ನಾವು ಸದಾ ನಮ್ಮ ಒಂದು ಹೋರಾಟ ಆಗಿರ್ಬಹುದು, ನಮ್ಮ ಪ್ರೀತಿ ಕಾಳಜಿ ಆಗಿರ್ಬಹುದು, ನಮ್ಮ ಭಾಷಾ ಅಭಿಮಾನ ಆಗಿರ್ಬಹುದು, ಎಲ್ಲವೂ ಕೂಡ ಇರಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಇನ್ನೊಂದು ನಾನು ಮೊನ್ನೆ ಇದನ್ನ ನೋಡಿದ್ದು ಅಂತ ಹೇಳಿದ್ರೆ, ಈಗ ಗೌರಿ ಹಾಡು ಹಾಡ್ತಿರಲ್ಲ, ಒಂದು ಹಾರ ಮಗಳು ನೀರಿಗೆ ಹೋಗಿ ಸರಿ ಸರಿ ಅಂತ ನಾಯಕ ಸರಿ, ಅದು ಪ್ರಾರಂಭದಲ್ಲಿ ಏನೋ ಐತೆ, ಅದು ಏನೈತೆ ಹೇಳ, ಗೌರಿ ನೋಡ್ರಿ, ಇದ್ರೊಳಗೆ ನಾನು ಇದನ್ನ ಮಣ್ಣಿಂದ ಕೇಳ್ದಾಗಿಂದ ನನ್ನ ತಲೆಯಾಗ ಇದ ಬರಾಕತ್ತೆ. ನಮ್ಮ ಬಸವಣ್ಣರ ತತ್ವ ಮತ್ತೆ ಇಲ್ಲಿ ಬರ್ತೈತಿ. ಹಾರ ಮಗಳು ಅಂತಂದ್ರೆ ಬ್ರಾಹ್ಮಣರ ಮಗಳು, ಹೌದಾ? ಸರಿ ಸರಿ ಅಂತ ನಾಯಕ ಸರಿ, ಯಾಕೆ ನೀರಿಗೆ ಬಂದಾಳ. ಒಬ್ರು ಶಿವಪೂಜೆ ಅಂತಂದ್ರೆ ಲಿಂಗಾಯತರ ಹೆಣ್ಮಗಳು. ಲಿಂಗಾಯತರ ಹೆಣ್ಮಗಳು ಅಂದ್ರೆ ಮೊದ್ಲೆಲ್ಲ ನಾವು ನೋಡಿವಿ, ಸಣ್ಣದಿರ್ತ ಬಾವಿ ನೀರು ಸೇರ್ತಾರ, ಅವ್ರಿಗೆ ಗೊತ್ತಿರ್ತೈತಿದ್ದು. ಬ್ರಾಹ್ಮಣರು ಬಂದ್ರೆ ಎಲ್ಲರೂ ಹಿಂದಕ್ಕೆ ಸರಿತೀವಿ, ಹೌದಾ? ಅವ್ರು ನೀರು ತಂದು ಹೋಗೋ ಮಟನು ನಾವು ಹಿಂದಕ್ಕೆ ಸರಿತೀವಿ. ಅಂದ್ರ ಅಲ್ಲಿ ಒಬ್ಬ ಲಿಂಗಾಯತ ಹೆಣ್ಮಗಳು ಅದನ್ನ ವಿರೋಧಿಸುವಂತಹದ್ದನ್ನ, ಅದ್ರೊಳಗೆ ನಾನು ಓದುವಾಗ ಅನ್ಕೊಂಡು ಹಾರ ಮಗಳು ಅಂದ್ರೆ ಬ್ರಾಹ್ಮಣರ ಮಗಳು, ಸರಿ ಸರಿ ಅಂತ ನಾಯಕ್ ಸರಿ ಅಂತ ಹೇಳಿ ಶಿವಪೂಜೆ ಅಂದ್ರೆ ಲಿಂಗಾಯತ ಹೆಣ್ಣು ಮಗಳು ನಾಯಕ್ ಸರಿಲಿ ಅಂತ ಹೇಳಿ, ಅಂದ್ರೆ ನಮ್ಮ ಬಸವಾದಿ ಶರಣರ ತತ್ವ ಒಬ್ಬ ಜನಪದರಿಗೂ ತಲುಪಿದ್ದು ಅನ್ನುವಂಥದ್ದು ಇಲ್ಲಿ ನನಗೆ. ಅಂದ್ರೆ ಎಲ್ಲ ಆವಾಗ ಅನ್ಕೋಕತ್ತಿದ್ದೆ, ನಂಗೆ ಪೂರ್ವಷ್ಟು ಹಾಡು ಬರೋದಿಲ್ಲ. ನಂದ್ರ ರಾಯರ್ ಹಾಡೋದು ಹಾದಿ ಬೀದಿ ಅಲ್ಲ, ಶೆಟ್ಟರ್ ಆಡೋದು ಪಟ್ಟಣ ಶಾಲೆಯಾಗ ಅಂತ ಹೇಳಿ. ಅಂದ್ರೆ ಪಟ್ಟಣ ಶಾಲೆಯಾಗ ಶೆಟ್ರು ಅಂತ ಹೇಳಂದ್ರ ವ್ಯಾಪಾರ ಮಾಡುವಂಥವ್ರು, ಅವ್ರ ಕೈಯಾಗ ಎಲ್ಲ ವ್ಯಾಪಾರದ ಒಂದು ಹಿಡಿತ ಇರ್ತಿತ್ತು. ಆದ್ರೆ ಇವ್ರು ಏನ್ ಮಾಡಿದ್ರು, ಕೀರ್ತನ ಹೇಳೋದು ಅದು ಇದು, ಅಂದ್ರೆ ಹಾದಿ ಬೀದಿಯೊಳಗೆ ಅಷ್ಟೇ ನಿಮ್ಮ ಡ್ರಾಮಾ ಅಂತ ಹೇಳಿ ಹಂಗ, ಅಂದ್ರೆ ಎಲ್ಲವನ್ನೂ ಒಂದು ಜನಪದರು ವ್ಯಂಗ್ಯವಾಗಿ ಅದನ್ನ ಹೆಂಗ್ ತೋರ್ಸಲ್ಲ ಅನ್ನುವಂಥದ್ದನ್ನ, ಅಂದ್ರೆ ಎಲ್ಲದರಲ್ಲೂ ಒಂದು ಒಳಾರ್ಥ ಐತಿ. ಎಲ್ಲ ಹಬ್ಬ ಹುಣ್ಣಿಮೆಯನ್ನ ಪ್ರಾರಂಭ ಮಾಡಿದ್ದೇನೆ ನಮ್ಮ ಜನರನ್ನ ಐಕ್ಯತೆಗಳ ಒಂದುಗೂಡಿಸೋದಕ್ಕಾಗಿ. ನಾನು ಇಲ್ಲಿ ಮತ್ತೆ ಅನ್ಸಿದ್ದೆ, ನನಗೆ ವೈದಿಕ ಪರಂಪರೆಯನ್ನ ಆಗಿಂದಲೇ ತಳ್ಳಿ ಹಾಕೋದಕ್ಕೆ ಶುರು ಮಾಡ್ಯಾರ ಅಂತ ಹೇಳಿ. ಅದನ್ನ ನಾವು ಅರ್ಥ ಮಾಡ್ಕೊಂಡು ಅದನ್ನ ತಿಳಿಸೋದಕ್ಕೇನೆ ಈ ರೀತಿ ಒಂದು ಹಾಡುಗಳನ್ನ, ಗಣಪತಿ ಹಬ್ಬ ಅಂತೂ ಹೇಳ್ತೀವಿ ನಾವು. ಗಣಪತಿ ಹಬ್ಬ ಸ್ವತಂತ್ರ ದಿನಾಚರಣೆ ಅಂದ್ರೆ ಸ್ವಾತಂತ್ರ್ಯಕ್ಕೂ ಪೂರ್ವದಲ್ಲಿ ಜನರಿಗೆ ತಮ್ಮ ಸಂದೇಶವನ್ನು ತಲುಪಿಸುವುದರ ಸಲುವಾಗಿ, ಒಗ್ಗೂಡಿಸೋದ್ರ ಸಲುವಾಗಿ ಶುರು ಮಾಡಿದಂತ ಹಬ್ಬ ಅದು. ಹಾಗಾಗಿ ಎಲ್ಲಾ ಹಬ್ಬಗಳಿಗೂ ಒಂದೊಂದು ಹಿನ್ನೆಲೆ ಐತಿ. ವೈದಿಕ ಪರಂಪರೆಯನ್ನ ನಮ್ಮ ಜಾನಪದರು ಹೆಂಗ್ ವಿರೋಧಿಸ್ತಿದ್ರು, ಅದನ್ನ ಹೆಂಗ್ ನಾವು ಪ್ರಶ್ನೆ ಮಾಡ್ತಿದ್ರು, ನಾನ್ ಯಾಕೆ ಸರಿ, ಅಲ್ಲಿ ನೋಡ್ರಿ ಇಲ್ಲಿ ಬರುವಂತದ್ದೇ ಒಂದು ಪ್ರಶ್ನೆ ಅಂತ ಹೇಳಿ. ಹಾಗಾಗಿ ಆ ಹಾಡು ಕೇಳಿದಾಗ ಇವತ್ತು ಗೌರಿ ಹುಣ್ಣಿಮೆ, ಅದನ್ನ ನಿಜವಾಗ್ಲೂ ಅದನ್ನ ನೆನಪಾಯ್ತು ನನಗೆ, ಅದಕ್ಕೆ ಅದೊಂದು ಪಾಯಿಂಟ್ ಹೇಳೋಣ ಅಂತ ಹೇಳಿ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ಎಲ್ಲರೂ ಸೇರಿ ಯಶಸ್ವಿಗೊಳಿಸಿದ್ದಕ್ಕಾಗಿ ಮತ್ತೆ ಇವತ್ತು ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂತ ಎಲ್ಲ ನನ್ನ ಅಕ್ಕನ ಬಳಗದ ಸಹೋದರಿಯರಿಗೆ ಸ್ವಾಗತವನ್ನು ಕೋರಿದಂತಹ ಅಕ್ಕಮ್ಮ ಪಟೇಲ್ ಶೆಟ್ಟಿ ಅವರಿಗೆ, ನಂತರ ನಿರೂಪಣೆ ಮಾಡಿದಂತಹ ಸುನೀತಾ ಅಂಗಡಿ ಅವರಿಗೆ, ಎಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇವತ್ತಿನ ಪ್ರಸಾದ ಸೇವೆಯನ್ನಲ್ಲಿದ್ದಂಥ ಶರಣೆ ದೇವಿಕಮ್ಮ ಕುಕ್ನೂರ್ ಅವರಿಗೆ, ಅವರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ಮತ್ತೊಂದು ಇಲ್ಲಿ ಹೇಳಬೇಕು, ನಾನು ದನ ಮಕ್ಕಗ ಅವಾಗ ಅಂದ್ರೆ ದನ ಮಕ್ಕಗಂತಾನೆ ಹೇಳಿರ್ಲಿಲ್ಲ ಬಾಬಾ. ನಾನು ಮೊದ್ಲೇನು ಅವ್ರ ಮನೆ ಕರ್ಸಿದ್ದಕ್ಕೆ ಏನಾರು ಒಂದು ಇದನ್ನ ಮಾಡ್ತೀವಿ ಅಂತ ಹೇಳಿ ಮೊದ್ಲ ಒಂದ್ಸಲ ನಮಗ ರುದ್ರಾಕ್ಷಿ ತರಿಸೋದಕ್ಕೆ 1,000 ರೂಪಾಯಿ ಕೊಟ್ಟಿದ್ರು ಅವರು, ಮನೆ ಕೃಷಿ ಸಲುವಾಗಿ ಅಂತಾನೆ. ಇಲ್ಲಿ ನನ್ಗೆ ಇಲ್ಲಿ ಯಾವಾಗಲೂ ಅನಿಸ್ತಿತ್ತು, ಇಲ್ಲಿ ಮುಂದೆ ಕುಂತಿರ್ತೀವಿ ಪುಸ್ತಕ ಇಡೋದಕ್ಕೇನೆ, ಅಂದ್ರೆ ಏನು ನಾವು ಇಡೋದಕ್ಕೆ ಇಲ್ಲಿ ಗೆಸ್ಟ್ ಆಗಿ ಕುಂತವ್ರಿಗೆ ಎದ್ದೆದ್ದ ಅಲ್ಲಿ ಇಡ್ತಿದ್ವಿ, ಅದಕ್ಕೆ ಮುಂದೊಂದು ಟೇಬಲ್ ಬೇಕ್ರಿ ಅಂತ ಹೇಳಿ ಹೇಳೋಕೆ ನಾ ಕೊಡಿಸ್ತಿದ್ವಿ ಅಂತ ಹೇಳಿ ದನ ಮಕ್ಕ ಅದನ್ನ ನಮ್ಗೆ ಒಂದು ತಮ್ಮ ಸೇವೆಯನ್ನು ಸಲ್ತಾರೆ. ಅದಕ್ಕೆ ದಾನಮಕ್ಕ ಅವರಿಗೂ ಕೂಡ ನಮ್ಮ ಅಕ್ಕನ ಬಳಗದ ಪರವಾಗಿ ಭಕ್ತಿಪೂರ್ವಕ ಶರಣ ಸಮರ್ಪಿಸುತ್ತಾ ಎಲ್ಲರಿಗೂ ಶರಣ. ಅಧ್ಯಕ್ಷೀಯ ಪದ ನುಡಿಗಳನ್ನಾಡಿದಂಥ ಶರಣೆ ಸವಿತಕ್ಕ ಮಾಟೂರ್ ಅವರಿಗೆ ಅನಂತ ಶರಣಾರ್ಥಿಗಳು. ಇದೀಗ ವಚನ ಮಂಗಲ.